Hello, energetic and enthusiastic students. ಹೇಗಿದ್ದೀರಾ ಎಲ್ಲರೂ? ಖುಷಿಯಾಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ ಅಂತ ಹೇಳಿ ಅನ್ಕೊಳ್ತೀನಿ. Welcoming you all to PW Kannada 9th and 10th channel and the batch Abhimanyu 2 for today's chemistry class. I have to ask you a question. ಸಾಲ್ಟೇ ಇಲ್ಲ, ಸೋಡಿಯಂ ಕ್ಲೋರೈಡ್ ಅಂತ ಹೇಳೋ ಸಾಲ್ಟೇ ಇರಲಿಲ್ಲ ಅಂತ ಹೇಳಿದರೆ ಫುಡ್ ಇದು ಟೇಸ್ಟ್ ಹೇಗಿರ್ತಿತ್ತು? ಇಷ್ಟ ಆಗ್ತಿತ್ತಾ ನಿಮಗೆ ಫುಡ್? ಇವತ್ತಿಗೂ ಕೂಡ ಅಮ್ಮ ಹಾಕಿರೋ ಸಾಲ್ಟ್ ಕಡಿಮೆ ಅಂತ ಹೇಳಿ ತುಂಬ ಜನ ಕಂಪ್ಲೇಂಟ್ ಮಾಡೋರೇ ಜಾಸ್ತಿ. ಸೊ ಸಾಲ್ಟ್ ಬಿಲಾಂಗ್ಸ್ ಟು ವಿಚ್ ಕ್ಲಾಸ್ ಆಫ್ ಕಂಪೌಂಡ್ಸ್? Ionic compounds, right? So today's class we'll be talking about ionic compounds. ಹಾಗಾದರೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವೇನು ಕಲ್ತಿದ್ವಿ? We learned about the properties of metals. ಫಸ್ಟ್ ಕ್ಲಾಸ್ನಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಕಲ್ತಿದ್ವಿ. ಸೆಕೆಂಡ್ ಕ್ಲಾಸ್ನಲ್ಲಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಕಲ್ತಿದ್ವಿ. ತುಂಬ ರಿಲೇಟಬಲ್ ಎಕ್ಸಾಂಪಲ್ಸ್ ವಿಚ್ ಆರ್ ಕ್ಲೋಸ್ ಟು ಅವರ್ ಡೈಲಿ ಲೈಫ್ ನಾನು ಹೇಳಿದ್ದೆ ನಿಮಗೆ. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಮ್ದು ಪಾತ್ರೆಯಲ್ಲಿ ಅಥವಾ ಅಲ್ಯೂಮಿನಿಯಂ ಲೆಡನ್ನು ಇಟ್ಕೊಂಡು ನೀವು ವಾಟರ್ನ ಬಾಯ್ಲ್ ಮಾಡಿದ್ರೆ ಆ ಸ್ಟೀಮ್ ಹೋಗಿ ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಆಗುತ್ತೆ, ಅಲ್ಲಿ ಒಂಥರ ಗ್ರೇಷ್ ಕಲರ್ ಆಫ್ ಕೋಟ್ ಡೆವಲಪ್ ಆಗುತ್ತೆ ಆ್ಯಂಡ್ ಯು ಕಾಲ್ ದಟ್ ಲೇಯರ್ ಆಸ್ ಅಲ್ಯೂಮಿನಿಯಂ ಆಕ್ಸೈಡ್ Al2O3. So this is a amphoteric oxide which can behave like an acid as well as base, right? ಮತ್ತೇನೆಲ್ಲ ಮಾತಾಡಿದ್ವಿ? The reactions with oxygen ಹೇಳ್ಕೊಟ್ಟೆ ನಾನು, the reactions with water, reactions with acid, ಅದರಲ್ಲಿ ಎಕ್ವರಿಜಿಯಾ ಅಥವಾ ರಾಯಲ್ ವಾಟರ್ ಅಂತ ಹೇಳಿದರೆ ಏನು, ಅದರ ಕಾಂಪಿಸಿಷನ್ ಏನು, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಅದಾದ ನಂತರ ಐ ಆಲ್ಸೋ ಟಾಟ್ ಯು ಅಬೌಟ್ displacement reaction. Like we just revised the concept which we already have learnt in our first chapter. ಅಲ್ವಾ? ಸೊ ಈ ಕ್ಲಾಸ್ನಲ್ಲಿ ಲೆಟ್ ಮೀ ಬಿಗಿನ್ ವಿತ್ ದ ಚಾಪ್ಟರ್ ವಿತ್ ಸರ್ಟನ್ ಕಾನ್ಸೆಪ್ಟ್ ಕಾಲ್ಡ್ ಅಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ನೀವು ನೆಕ್ಸ್ಟ್ ಚಾಪ್ಟರಲ್ಲೂ ಕೂಡ ಕಲಿತೀರಾ, ಬಟ್ ಅಲ್ಲಿ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ ಮಾಲಿಕ್ಯೂಲ್ಸ್ಗೆ ಬರೀತೀರಾ. ಇಲ್ಲಿ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ನಾನು ಡಿಫ್ರೆಂಟ್ ಎಲಿಮೆಂಟ್ಸಿಗೆ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಕುಡ್ ಬಿ ಮೆಟಲ್ಸ್ ಆರ್ ನಾನ್ ಮೆಟಲ್ ಎಲಿಮೆಂಟ್ಸ್. ಹೌ ಡು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್? ದಿಸ್ ಇಸ್ ನಥಿಂಗ್ ಬಟ್ ದ ರಿಸಲ್ಟೆಂಟ್ ಆಫ್ ಇದು ಲೀಡ್ಸ್ ಟು ಅಯಾನಿಕ್ ಕಂಪೌಂಡ್. ಹೇಗೆ ರಿಯಾಕ್ಟ್ ಆಗುತ್ತೋ ಅದರ ಬೇಸಿಸ್ ಮೇಲೆ ನಮಗೆ ಡಿಫ್ರೆಂಟ್ ಅಯಾನಿಕ್ ಕಂಪೌಂಡ್ಸ್ಗಳು ಸಿಗ್ತಾ ಹೋಗುತ್ತೆ. ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್ ತುಂಬ ಈಸಿ, ಮನೇಲೂ ಕೂಡ ನೀವು ಮಾಡಿ ನೋಡ್ಬೋದು ವಿತ್ ಯುವರ್ ಪೇರೆಂಟ್ಸ್ ಪರ್ಮಿಷನ್. ಕೆಲವೊಂದು ಪ್ರಾಪರ್ಟೀಸನ್ನು ಲೈಕ್ ನೀವು ಆಲ್ರೆಡಿ ನೋಡಿರ್ತೀರ, ಉಪ್ಪನ್ನು ನೀರಲ್ಲಿ ಹೇಗೆ ಕರಗಿಸ್ತೀರಾ, ಅದು ನೀರಲ್ಲಿ ಕರಗುತ್ತೋ ಇಲ್ವೋ ಅದನ್ನು ಚೆಕ್ ಮಾಡಿ. ಜೊತೆಗೆ ಉಪ್ಪನ್ನು ಹೀಟ್ ಮಾಡಿ, ಹೀಟ್ ಆಗಲ್ಲ, ಮೆಲ್ಟ್ ಆಗಲ್ಲ, ತುಂಬ ಜಾಸ್ತಿ ಅದಕ್ಕೆ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಇರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಸೊ ಇಂತಹ ಕೆಲವೊಂದು ಪ್ರಾಪರ್ಟೀಸನ್ನು ನಾವು ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್ನಲ್ಲಿ ಡಿಸ್ಕಷನ್ ಮಾಡ್ತೀವಿ. ಆ್ಯಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದು ಗೊತ್ತಾ? ರೈಟ್ ಆರ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್ ಅಂತ ಹೇಳೋ ಕ್ವೆಶನ್ ಪ್ರತಿ ಸಲ ಕೇಳ್ತಾರೆ ಅವರು. ಮಿನಿಮಮ್ ಒಂದು ಸಲ ಆದರೂ ನಿಮ್ಮದು ಎಕ್ಸಾಮಿನೇಷನ್ ಟೈಮ್ನಲ್ಲಿ ನೀವು ಬರೆದಿರ್ತೀರ. ಸೊ ಕುಡ್ ಬಿ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ಸ್ ಆಗಿರ್ಬೋದು ಆರ್ ಡೈರೆಕ್ಟ್ ಕ್ವೆಶನ್ಸ್ ಆಗಿರ್ಬೋದು, ಲಿಸ್ಟ್ ಆಲ್ ದ ಪ್ರಾಪರ್ಟೀಸ್ ಅಂತ ಹೇಳುವ ಹಾಗೆ. ಸೊ ಆಲ್ ರೈಟ್, ವಿಲ್ ಬಿಗಿನ್ ವಿತ್ ಅವರ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕಾನ್ಸೆಪ್ಟ್. ಬಿಫೋರ್ ದ್ಯಾಟ್ ಇಲೆಕ್ಟ್ರಾನಿಕ್ ಕನ್ಫಿಗರೇಷನ್ನ ನಾನು ಕೊಟ್ಟಿದ್ದೀನಿ. ಟೈಪ್ಸ್ ಆಫ್ ಎಲಿಮೆಂಟ್ಸ್ ಇದೆ, ನಾನು ರ್ಯಾಂಡಮಾಗಿ ತೊಗೊಂಡಿದ್ದೀನಿ, ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಆರ್ಡರ್ ವೈಸ್ ನೀವು ಹುಡುಕಕ್ಕೆ ಹೋಗಬೇಡಿ. ಇಲ್ಲಿ ನೋಬೆಲ್ ಗೇಷಿಯಸ್ ಎಲಿಮೆಂಟ್ಸ್ ಇದೆ, ಅವುಗಳದ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ನ ಫಸ್ಟಿಗೆ ಒಂದ್ಸಲ ಅಬ್ಸರ್ವ್ ಮಾಡೋಣ. ನೋಬೆಲ್ ಗೇಷಿಯಸ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಮಕ್ಕಳೇ, ಯು ಆಲ್ಸೋ ಕ್ಯಾನ್ ಇನ್ಕ್ಲೂಡ್ apart from helium, neon, argon, krypton, xenon, radon. ಇದು ಮೂರು ನಾನು ತಗೋತಾ ಇಲ್ಲ, OG ಅಂತ ಹೇಳೋದು ಕೂಡ ಇದೆ. ದೀಸ್ ಬಿಲಾಂಗ್ಸ್ ಟು 18th ಗ್ರೂಪ್ ಆಫ್ ಪಿರಿಯಾಡಿಕ್ ಟೇಬಲ್. ಇದರಲ್ಲಿ ಫಸ್ಟ್ 3 ಅಷ್ಟೇ ನಿಮ್ಮ ಸಿಲೆಬಸ್ನಲ್ಲಿದೆ, ಹಾಗಾಗಿ ಹ್ಯಾವ್ ಟೇಕನ್ ದೀಸ್ 3 ಎಲಿಮೆಂಟ್ಸ್. ಅಟಾಮಿಕ್ ನಂಬರ್ಸ್ ಗೊತ್ತಿದೆ ಅಲ್ವಾ? ಹೀಲಿಯಮ್ದು 8, ನಿಯಾನ್ದು 10, ಆರ್ಗಾನ್ದು 18. ರೈಟ್? The electronic configuration as KLMN which you have learnt in 9th standard. ಏನು ಅಬ್ಸರ್ವ್ ಮಾಡ್ತೀರಾ? For helium, K is the outermost shell. For helium, K is the outermost shell. ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 2. So we call this configuration as duplet. ಆಯಿತಾ? ಜೊತೆಗೆ ನಿಯಾನ್ ಮತ್ತು ಆರ್ಗಾನ್ ನೋಡಿ. ನಿಯಾನಿಗೆ L is the outermost shell and it has 8 electrons. Having 8 electrons for neon is very comfortable, like it makes neon very stable, and you call this configuration as octet. Octet anta helidre enu? Having 8 electrons in the outermost shell. Jotege argon nodi, argon ige 3 shells ide, K, L, M. And what is the total number of electrons in the
Final shell of argon 8. So having 8 or 2 electron, most of the time 8. Duplet yaru kuda ashton stability ತೋರಿಸಲಿಲ್ಲ, but this is applicable for lithium plus ion or beryllium 2 plus ion anta ions ಗಳಿಗೆ ಈ configuration applicable ಆಗುತ್ತೆ. So anyways, having 8 electrons or 2 electrons, duplet or octet configuration, most of the time we refer to octet configuration. ಇಂತಹ ಕಾನ್ಫಿಗರೇಷನ್ಸ್ ಇದ್ದರೆ ಅವುಗಳು ತುಂಬ ಸ್ಟೇಬಲ್ ಆಗಿರುತ್ತೆ. ಈ 8 ಕೊನೆ ಶೆಲ್ಸ್ನಲ್ಲಿ ಇಟ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಎಲಿಮೆಂಟ್ಸ್ಗಳು ಇಲೆಕ್ಟ್ರಾನ್ಸನ್ನು ಬಿಟ್ಕೊಡುತ್ತೆ, ಅವುಗಳು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಕೆಲವೊಂದಷ್ಟು ಎಲಿಮೆಂಟ್ಸ್ಗಳು ರಿಸೀವ್ ಮಾಡಿಕೊಂಡು ಈ ಥರ 8 ಎಲೆಕ್ಟ್ರಾನ್ಸನ್ನು ಕೊನೆ ಶೆಲ್ನಲ್ಲಿ ಇಟ್ಕೊಳ್ಳುತ್ತೆ, ಅವುಗಳು ನೆಗೆಟಿವ್ ಚಾರ್ಜ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟಿಂಗ್. ಸೊ ಮೆಟಲ್ಸ್ಗಳು ಎಲೆಕ್ಟ್ರಾನ್ಸನ್ನು ಬಿಟ್ಕೊಡುತ್ತೆ ಬಿಕಾಸ್ ದೇ ಆಲ್ರೆಡಿ ಹ್ಯಾವ್ ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ನಾನ್ ಮೆಟಲ್ಸ್ಗಳದ್ದು ನ್ಯೂಕ್ಲಿಯಸ್ ತುಂಬ ಪವರ್ಫುಲ್ ಇರುತ್ತೆ, ಅವುಗಳದ್ದು ಸೈಜ್ ಕಡಿಮೆ ಇರುತ್ತೆ. ದೇ ನೆವರ್ ಟೆನ್ ಟು ಲೂಸ್ ಎಲೆಕ್ಟ್ರಾನ್, ರಾದರ್ ದೇ ಟೆನ್ ಟು ಆಕ್ಸೆಪ್ಟ್ ಎಲೆಕ್ಟ್ರಾನ್. ಸೈಜ್ ಬಗ್ಗೆ ವಿ ವುಡ್ ಟಾಕ್ ಇನ್ ನೆಕ್ಸ್ಟ್ ಚಾಪ್ಟರ್. ಸೊ ಈಗ ಸೋಡಿಯಂ ಮೆಟಲ್ ತಗೊಳ್ಳಿ. ಸೋಡಿಯಮ್ದು ಕಾನ್ಫಿಗರೇಷನ್ ಏನು? 281. 11 281 ಅಂತ ಹೇಳಿ ಬರೀತಾರೆ. ಈಗ ಸೋಡಿಯಂಗೆ 8 ಎಲೆಕ್ಟ್ರಾನ್ಸ್ ಕೊನೆ ಶೆಲಲ್ಲಿ ಬರಬೇಕು ಅಂತ ಹೇಳಿದ್ರೆ ಇದೇನು ಮಾಡುತ್ತೆ, ಒಂದು ಎಲೆಕ್ಟ್ರಾನ್ಸ್ನ ಬಿಟ್ಕೊಟ್ಬಿಡುತ್ತೆ. ಯಾರಾದರೂ ಬಂದು ತಗೊಳ್ಳಿ ನನ್ನ ಎಲೆಕ್ಟ್ರಾನ್ಸ್, ನನಗೆ ಬೇಕಾಗಿಲ್ಲ ಅಂತ ಹೇಳುತ್ತೆ. ಸೋಡಿಯಂ ಒಂದು ಎಲೆಕ್ಟ್ರಾನ್ಸ್ನ ಕಳ್ಕೊಳ್ತಿದೆ ಅಂತ ಹೇಳಿದ್ರೆ 11 ಪ್ರೋಟಾನ್ಸ್ ಇರುತ್ತೆ ನ್ಯೂಟ್ರಲ್ ಆಟಮ್ಸ್ನಲ್ಲಿ, 11 ಎಲೆಕ್ಟ್ರಾನ್ಸ್ ಇರುತ್ತೆ. ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಈಕ್ವಲ್ ಆಗಿದೆ. ಸಪೋಸ್ ದಿಸ್ ಎಲೆಕ್ಟ್ರಾನ್, ದಿಸ್ 1 ಎಲೆಕ್ಟ್ರಾನ್ ಇಸ್ ಗೋಯಿಂಗ್ ಅವೇ ಫ್ರಮ್ ಸೋಡಿಯಂ. ಹಾಗೇನಾಯಿತು, ಸೋಡಿಯಮಿಗೆ 11 ಪ್ರೋಟಾನ್ಸ್ ಇದೆ ಬಟ್ 10 ಎಲೆಕ್ಟ್ರಾನ್ಸ್ ಇದೆ. ಯಾರ ಚಾರ್ಜ್ ಜಾಸ್ತಿ ಆಯಿತು? ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಯಿತು, ಒಂದು ಎಕ್ಸ್ಟ್ರಾ ಬಂತು, ವಿಚ್ ಇಸ್ ನಾಟ್ ಬ್ಯಾಲೆನ್ಸ್ ನೌ. ಹಾಗಾಗಿ ಇಫ್ ದಿಸ್ 1 ಎಲೆಕ್ಟ್ರಾನ್ ಇಸ್ ಲಾಸ್ಟ್, ದೆನ್ ಸೋಡಿಯಂ ಬಿಕಮ್ಸ್ ಸೋಡಿಯಂ ಪಾಸಿಟಿವ್. ಅದೇ ಥರ ಮೆಗ್ನೀಷಿಯಂ ನೋಡಿ, ಮೆಗ್ನೀಷಿಯಮ್ದು ಕಾನ್ಫಿಗರೇಷನ್ 12 ಇದೆ. ಹೌ ಡು ಯು ರೈಟ್ ಇಟ್? 282. ಹ್ಯಾವಿಂಗ್ 2 electrons can easily lose this 2 electron. Magnesium becomes 2 positive. ಅಲ್ಯೂಮಿನಿಯಂ ಚೆಕ್ ಮಾಡಿ. ಅಲ್ಯೂಮಿನಿಯಂ ಯಾಕೆ ಯಾವಾಗಲೂ 3+ ಬರೀತೀರಾ? ಅಲ್ಯೂಮಿನಿಯಮ್ದು ಕಾನ್ಫಿಗರೇಷನ್ ಇಸ್ 13. Atomic number is 13, 283. Configuration is 283. Atomic number is 13. ಈ 3 electrons ಅನ್ನ ಅಲ್ಯೂಮಿನಿಯಂ ವಾಂಟ್ಸ್ ಟು ಲೂಸ್. ಸೊ ಅಲ್ಯೂಮಿನಿಯಂ ಅನ್ನ 3+ ಬರೀತೀರಾ, ಆಯ್ತಾ? ನೆಕ್ಸ್ಟ್ ಪೊಟ್ಯಾಷಿಯಂ ನೋಡಿ, ಅಗೇನ್ 2881 ಇದೆ. ಈ 1 ಬಂದ್ಬಿಟ್ಟು ಎನ್ ಶೆಲ್ಲಲ್ಲಿದೆ. ಸೊ 1, 2, 3 ಇಂತಹ ಎಲೆಕ್ಟ್ರಾನ್ಸ್ ಕೊನೆ ಶೆಲ್ಲಲ್ಲಿದ್ದರೆ those elements will tend to lose these electrons, acquiring positive charge. Remember this. You can ask me now, ma'am, what about carbon? Carbon ಗೆ 4 electrons ಇದೆ outermost shell ನಲ್ಲಿ. Does it lose? No. Outermost line ನಲ್ಲಿ 4 ಬಂದ್ರೆ it will neither lose nor gain. It just shares and forms covalent bond, about which I'll teach you in the next class. ಅರ್ಥ ಆಯ್ತಾ? So ಈಗ next set of, so why should I categorize these as metals? Because they have only 1 or 2 or 3 electrons in the outermost. They tend to lose all these electrons to somebody else, making them positive. Artha aita? Be positive in your life just like metals. Hage non metals ig bandre nitrogen example tagoli. Nitrogen the configuration bandu 7. ಅವನು ಔಟರ್ ಮೋಸ್ಟ್ ಶೆಲ್ಲಲ್ಲಿ 5 ಎಲೆಕ್ಟ್ರಾನ್ಸ್ ಇದೆ. 7 ಹೇಗೆ ಬರೀತೀರಾ? 2, 5 ಅಂತ ಹೇಳಿ ಬರೀತೀರಾ. ಕೆ ಶೆಲ್ನಲ್ಲಿ ಮ್ಯಾಕ್ಸಿಮಮ್ 2 electrons, ಮೋರ್ ದೆನ್ ದಟ್ ಯು ಕೆನಾಟ್ ಫಿಲ್. ಎಲ್ ಶೆಲ್ನಲ್ಲಿ 5 electrons ಇದೆ, ಆಯಿತಾ? ಸೊ ಈಗ ನೈಟ್ರೋಜನಿಗೆ ನೀವು 2, 5 ಅಂತ ಹೇಳಿ ಬರೀತೀರಾ. ರಿಮೆಂಬರ್, ಈ 5 electrons ಇಸ್ ಟೂ ಮಚ್ ಟು ಲೂಸ್. ನ್ಯೂಕ್ಲಿಯಸ್ ಏನು ಸುಮ್ಮನೆ ಕುತ್ಕೊಂಡು ಕಡಲೆಕಾಯಿ ತಿಂತಾ ಇರುತ್ತಾ? 5 electrons ಹೋಗಿ ಬನ್ನಿ ಟೂರಿಗೆ ಅಂತ ಹೇಳಿ? ನೋ, ನ್ಯೂಕ್ಲಿಯಸ್ ಇಸ್ ಲೈಕ್ 5 electrons ಎಲ್ಲಿಗೆ ಹೋಗ್ತಿದ್ದೀರಾ, ಕುತ್ಕೊಳ್ಳಿ ಇಲ್ಲಿ ಅಂತ ಹೇಳಿ ಜೋರು ಮಾಡುತ್ತೆ. ಸೊ ಮೋರ್ ದ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಕೆನಾಟ್ ಲೂಸ್. ಯಾಕೆ ಏನು ಅಂತೆಲ್ಲ ಹೇಳಿ ಯು ವಿಲ್ ಲರ್ನ್ ಇಟ್ ಇನ್ ಹೈಯರ್ ಕ್ಲಾಸಸ್. ಸಾಧ್ಯ ಆದರೆ ಯು ವಾಚ್ ಮೈ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ದೋ ಇಟ್ ಇಸ್ ಡಿಲೀಟೆಡ್ ಫಾರ್ CBSE ಸ್ಟೂಡೆಂಟ್ಸ್. ಫಾರ್ ಸ್ಟೇಟ್ ಬೋರ್ಡ್ ಇಟ್ ಇಸ್ ಸ್ಟಿಲ್ ದೇರ್, ಆಯಿತಾ? ಅದರಲ್ಲಿ ರೀಸನ್ಸ್ನ ಹೇಳ್ತಾ ಹೋಗ್ತೀನಿ. ನಾವು ಲಿಸನ್ ಟು ಮೈ ಕ್ಲಾಸ್. 2, 5 ಇದೆ. 5 ಕೊಟ್ಕೊಳ್ಳಿಕ್ಕೆ ಬಿಟ್ಕೊಡೋಕ್ಕಾಗಲ್ಲ, ಬಟ್ ಎಟ್ ಎನಿ ಕಾಸ್ಟ್ ಈ 5 ಇರೋದನ್ನು, ಆ 5 ಅಂತ ಹೇಳೋ ನಂಬರನ್ನು ನೈಟ್ರೋಜನ್ 8 ಅಂತ ಹೇಳಿ ಮಾಡಬೇಕು.
ಸೊ ನೈಟ್ರೋಜನ್ ಹುಡುಕುತ್ತೆ ರೀಸನ್ಸ್, ಏನು ಮಾಡೋಣ ಇವಾಗ, ಅದನ್ನ ಹೇಗೆ 8 ಅಂತ ಹೇಳಿ ಕನ್ವರ್ಟ್ ಮಾಡೋದು ಅಂತ. ಆ್ಯಂಡ್ ನೈಟ್ರೋಜನ್ ಗೆಟ್ಸ್ ಅನ್ ಐಡಿಯಾ. ಇಟ್ ಸ್ಟಾರ್ಟ್ಸ್ ಆಕ್ಸೆಪ್ಟಿಂಗ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಕೊಡಿ, ಫ್ರೀ ಇದ್ದೀರಾ ಅಂತ ಹೇಳ್ಕೊಂಡು ನೈಟ್ರೋಜನ್ ಎಲ್ಲರ ಹತ್ರನೂ ಕೇಳುತ್ತೆ. ಸೊ ನಾವು ನೈಟ್ರೋಜನ್ ಕ್ಯಾನ್ accept how many electrons in order to make 5 into 8? 3. ಸೊ ಯಾಕೆ -3 ಬರ್ದೆ? ಬಿಕಾಸ್ ನೈಟ್ರೋಜನ್ ಮನೆಗೆ ಯಾರು ಬರ್ತಿದ್ದಾರೆ? ಎಲೆಕ್ಟ್ರಾನ್ಸ್ ಜಿಗಿದ್ಕೊಂಡು ಖುಷಿಯಲ್ಲಿ ಬರ್ತಾ ಇದೆ. ಎಲೆಕ್ಟ್ರಾನ್ಸ್ಗೆ ಯಾವ ಚಾರ್ಜ್ ಇದೆ? ನೆಗೆಟಿವ್ ಚಾರ್ಜ್. ಹಾಗಾಗಿ ನೈಟ್ರೋಜನ್ದು ಚಾರ್ಜ್ ಏನು ಮಕ್ಕಳೇ ಅಂತ ಹೇಳಿ ಕೇಳಿದರೆ ನೀವೇನು ಬರಿಬೇಕು? N3-. N3-. ನೋಡಿ ಇವಾಗ ಪ್ರತಿ ಎಲಿಮೆಂಟ್ಸ್, ಆಕ್ಸಿಜನ್ ನೋಡಿ 6 ಇದೆ. ಏನಕ್ಕೆ ಪ್ರತಿ ಸಲ ಆಕ್ಸಿಜನ್ಗೆ ನೀವು -2 ಚಾರ್ಜನ್ನು ಕೊಡಬೇಕು ಅಂತ ಹೇಳಿ ನೀವು ಕೇಳ್ಕೊಂಡಿದ್ದೀರಾ ಯಾವಾಗಲಾದರೂ ನಿಮ್ಮನ್ನು? ಇಲ್ಲ ಅಂದರೆ ಇವಾಗ ಕೇಳಿ, ಯಾಕೆ ಆಕ್ಸಿಜನ್ಗೆ -2 ಚಾರ್ಜ್ ಕೊಡಬೇಕು? ಸಿಂಪಲ್, ಆಕ್ಸಿಜನ್ದು ಅಟಾಮಿಕ್ ನಂಬರ್ ಇಸ್ 8. ಅಟಾಮಿಕ್ ನಂಬರ್ 8 ಇರೋದನ್ನು ಅರ್ಥ ಮಾಡ್ಕೊಳ್ಳಿ. ಅಟಾಮಿಕ್ ನಂಬರ್ ಇಸ್ ನಂಬರ್ ಆಫ್ ಪ್ರೋಟಾನ್ಸ್, ಬಟ್ ಯು ಶುಡ್ ಆಲ್ಸೋ ನೋ ದಟ್ ನ್ಯೂಟ್ರಲ್ ಆಟಮ್ನಲ್ಲಿ ಪ್ರೋಟಾನ್ಸ್ ಕೌಂಟನ್ನು ಯಾವಾಗಲೂ ಈಕ್ವಲ್ ಟು ಎಲೆಕ್ಟ್ರಾನ್ಸ್ ಕೌಂಟ್ ಅಂತ ಹೇಳಿ ತಗೊಳ್ತೀವಿ. ಆಯಿತಾ? ಈಗ 8 ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ಕೋತೀವಿ. 8ಅನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, 2 in K shell, 6 in L shell. ಬಟ್ ಆಕ್ಸಿಜನ್ ವಾಂಟ್ಸ್ ಟು ಬಿ ಲೈಕ್ ಹೂಮ್? ವಾಂಟ್ಸ್ ಟು ಬಿ ಲೈಕ್ ನಿಯಾನ್ ಥರ ಬಿಹೇವ್ ಮಾಡಬೇಕದು. ಸೊ ಅದಕ್ಕೆ ಈ L shellನಲ್ಲಿ ಜಸ್ಟ್ ಲೈಕ್ ನಿಯಾನ್ ಹ್ಯಾಸ್ 8 electrons in L shell, oxygen, nitrogen also wants to be like neon and it tries to accept 2 more. +2 ಆ್ಯಡ್ ಮಾಡಿದ್ರೆ ಎಷ್ಟು? 8 ಆಗುತ್ತೆ ತಾನೆ ಕೊನೆ ಶೆಲ್ನಲ್ಲಿ. ಸೊ ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ಸ್ ಯಾರಾದರೂ ಕೊಡಿ ಅಂತ ಹೇಳಿ ಯಾವಾಗಲೂ ಬೇಡ್ತಾ ಇರುತ್ತೆ. ಆ್ಯಂಡ್ ದೆನ್ ಆಕ್ಸಿಜನ್ ಗೆಟ್ಸ್ ದ 2 electron, ಇಟ್ ಬಿಕಮ್ಸ್ -2. ಸೊ ಎಲ್ಲೇ ಕೆಮಿಕಲ್ ರಿಯಾಕ್ಷನ್ಸ್ ಆಗಲಿ ಆಕ್ಸಿಜನ್ ಆಲ್ವೇಸ್ ಟೆಂಡ್ಸ್ ಟು ಆಕ್ಸೆಪ್ಟ್ 2 electrons. ನೀವು ಜಾಸ್ತಿ ಕೊಡಿ ಇಟ್ಕೊಳ್ಳಲ್ಲ ಅವನು, ಬೇಕಾಗಿಲ್ಲ ನನಗೆ ಅಂತೇಳಿ. ನಿಮಗೆ ಅಷ್ಟೇ ಹೊಟ್ಟೆ ತುಂಬ ಹಸಿತಾ ಇರುತ್ತೆ ಅಂದ್ಕೊಳ್ಳಿ, ತುಂಬ ಹಸಿತಾ ಇರುತ್ತೆ, ಹೊಟ್ಟೆ ಫಿಲ್ ಆಗುತ್ತೆ. ಆಮೇಲೆ ವಾಪಸ್ ನಾನು ಬಂದುಬಿಟ್ಟು ಇಲ್ಲ ತಿನ್ನಿ ಅಂತ ಹೇಳಿದರೆ ನೀವು ತಿಂತೀರಾ? ಇಲ್ಲ ತಾನೇ, ಸಾಕಾಗಿದೆ ಇವಾಗ ಆಮೇಲೆ ತಿಂತೀನಿ ಅಂತ ಹೇಳಿ. ಆನಿದ್ರೆ ಆಕ್ಸಿಜನ್ ಬೇಕಾದ್ರೆ ಸ್ಟಾಕ್ ಕೂಡ ಇಟ್ಕೊಳ್ಳಲ್ಲ, ಆಕ್ಸಿಜನ್ದು ಹೊಟ್ಟೆ ಒಳಗಡೆ ಎಲೆಕ್ಟ್ರಾನ್ಸನ್ನು. ಸಿಂಪ್ಲಿ ಐ ವಾಸ್ ಕಿಡಿಂಗ್, ಬಟ್ ಇಟ್ ಜಸ್ಟ್ ಟೇಕ್ಸ್ 2 electron, ದ್ಯಾಟ್ಸ್ ಇಟ್. ಸ್ಟೆಬಿಲಿಟಿ ಸಿಗುತ್ತೆ. ಒಳ್ಳೆ ಮಕ್ಕಳು ಇವರೆಲ್ಲ, ಆಕ್ಸಿಜನ್ ನೈಟ್ರೋಜನ್ ಎಲ್ಲ ತುಂಬ ಗ್ರೀಡಿ ಏನಿಲ್ಲ. ನನಗೆ ಎಲ್ಲ ಬೇಕು ಅಂತ ಹೇಳಿ ಎಲ್ಲವನ್ನು ಸ್ಟಾಕ್ ಮಾಡಿಟ್ಕೊಂಡು ಬೇರೆಯವ್ರಿಗೆ ಕೊಡದೇ ಇರೋ ಥರ. ವೆರಿ ಗುಡ್ ಪೀಪಲ್. ಸಾಕಾಗೋಷ್ಟು ತಗೊಳ್ತಾರೆ, ಸ್ಟೆಬಿಲಿಟಿ ಸಿಗುತ್ತೆ, ಸುಮ್ಮನೆ ಹಾಕ್ತಾರೆ. ಎಲ್ಲಿ ಸಿಗುತ್ತೆ ಇವರಿಗೆ? ಕಂಪೌಂಡ್ ಫಾರ್ಮೇಷನ್ಸ್, ಅಯಾನಿಕ್ ಕಂಪೌಂಡ್ ಫಾರ್ಮೇಷನ್ ಅದಕ್ಕೆ ಆಗೋದು. ಒಟ್ಟಿನಲ್ಲಿ ಇವುಗಳಿಗೆ ಎಲೆಕ್ಟ್ರಾನ್ಸ್ ಬೇಕು, ಇನ್ನೊಬ್ರಿಗೆ ಎಲೆಕ್ಟ್ರಾನ್ಸ್ ಬೇಡದಿರೋರು ಬೇಕಾಗಿರೋರಿಗೆ ಎಲೆಕ್ಟ್ರಾನ್ಸ್ ಕೊಡ್ತಾರೆ. ಹಾಗಾಗಿ ನಿಮಗೆ ಅಯಾನಿಕ್ ಕಂಪೌಂಡ್ ಸಿಗುತ್ತೆ. ಇವತ್ತಿಗೂ ಕೂಡ ಸೋಡಿಯಂ ಕ್ಲೋರೈಡ್ ಅಂತ ಹೇಳುವ ಕಂಪೌಂಡ್ ಇಲ್ದಿದ್ದರೆ ಲೈಫ್ ಹೇಗಿರ್ತಿತ್ತು ಅಂತ ಹೇಳಿ ಒಂದ್ಸಲ ಆಲೋಚನೆ ಮಾಡಿ. ಖುಷಿ ಅನಿಸ್ತಿದ್ದ ನಿಮಗೆ? ಫುಡ್ ವಿದೌಟ್ ಸಾಲ್ಟ್. ಬಟ್ ಸಾಲ್ಟ್ ಟೂ ಮಚ್ ಇಸ್ ನಾಟ್ ಗುಡ್. ಹೋಗ್ಲಿ ಮಕ್ಕಳೇ, ಸೋಡಿಯಂ ಅಯಾನ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಟ್ರಾನ್ಸ್ಫರ್ ಸಿಗ್ನಲ್ಸ್ ಟು ಯುವರ್ ಬ್ರೈನ್. ನಾನು ಮಾತಾಡ್ತಿರೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ there is some messages happening in your body, message transferring thing is happening in your body. Now signals pass ಮಾಡ್ತಾ ಇದೆ, right? Well, so next ಇವಾಗ ನಾನು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಹೇಳ್ತಾ ಹೋಗ್ತೀನಿ. ತುಂಬ ಸಿಂಪಲ್ ಕಾನ್ಸೆಪ್ಟ್. ಇದಕ್ಕೆ ಬೇಕಾದರೆ ಆರ್ಡರ್ ವೈಸ್ ಹೋಗೋಣ. ಹೈಡ್ರೋಜನ್ದು ಅಟಾಮಿಕ್ ನಂಬರ್ ಎಷ್ಟು? ನಾನೀಗ ಎಲಿಮೆಂಟ್ ತಗೊಳ್ತೀನಿ ಇಲ್ಲಿ. ಐ ವುಡ್ ರೈಟ್ ಹಿಯರ್ ಆಸ್ ಎಲಿಮೆಂಟ್ ಆ್ಯಂಡ್ ದೆನ್ ಅಟಾಮಿಕ್ ನಂಬರ್. Few elements I would take here, rest of the things you can practice. Sodium, or we'll go order wise. Hydrogen, helium, lithium, beryllium. ಈ 4 elements ತಗೊಳ್ತೇನೆ. Atomic number of hydrogen is 1, helium is 2, lithium is 3, beryllium is 4. So EC, electronic configuration ಹೇಗೆ ಬರೀತೀರಾ? ಹೈಡ್ರೋಜನ್ 1 ಅಂತ ಹೇಳಿದರೆ K ಶೆಲ್ನಲ್ಲಿ just 1 electron. ಹೈಡ್ರೋಜನಿಗೆ K shell is the outermost shell. ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಳುತ್ತೆ ಈ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಏನು ಎಲೆಕ್ಟ್ರಾನ್ಸ್ ಇದೆಯೋ ಅದನ್ನು ಡಾಟ್ ಫಾರ್ಮ್ನಲ್ಲಿ ಅಥವಾ ಕ್ರಾಸ್ ಫಾರ್ಮ್ನಲ್ಲಿ ಸಿಂಬಲ್ ಆಫ್ ದ್ಯಾಟ್ ಎಲಿಮೆಂಟ್ ಮೇಲೆ ಬರೀರಿ. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಹೈಡ್ರೋಜನ್, ಪುಟ್ ದ ಡಾಟ್, ಆರ್ ಯು ಹ್ಯಾವ್ ಹೈಡ್ರೋಜನ್, ಪುಟ್ ದ ಕ್ರಾಸ್. ಸೊ ಈದರ್ ಇನ್ ದ ಫಾರ್ಮ್ ಆಫ್ ಡಾಟ್ or in the form of cross represent ಮಾಡ್ತೀರಾ. ಏನನ್ನ
ಲಾಸ್ಟ್ ಎಲೆಕ್ಟ್ರಾನ್ಸ್ ಅನ್ನ, ಈ ಲಾಸ್ಟ್ ಎಲೆಕ್ಟ್ರಾನ್ ಅನ್ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂತ ಹೇಳಿ ಕರಿತೀವಿ. ಸ್ಪೆಷಲ್ ನೇಮ್ ಇದೆ ಅದಕ್ಕೆ, ಬಿಕಾಸ್ ದಟ್ ಎಲೆಕ್ಟ್ರಾನ್ ಇಸ್ ದ ಒನ್ ವಿಚ್ ಟೇಕ್ಸ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್. ಅರ್ಥ ಆಯ್ತಾ? ಸೆಕೆಂಡ್ ಎಲಿಮೆಂಟ್ ಬರೋಣ, ಹೀಲಿಯಂ. ಹೀಲಿಯಂ ಹ್ಯಾಸ್ 2 electrons maximum. ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ಅಗೇನ್ ಓನ್ಲಿ ಇನ್ K shell you can fill up to 2 electrons. So both the 2 electron goes to K shell, obviously. K shell is the outermost shell. That 2 electron is the valency electron. So dot structure ಬರೀರಿ ಅಂತ ಹೇಳಿದ್ರೆ ಫಸ್ಟ್ಗೆ ಹೀಲಿಯಮ್ದು ಸಿಂಬಲ್ ಬರೀತೀರಾ. 2 dots ನ ಜೊತೆಗೆ ಬರೀರಿ. ಇಲ್ಲೊಂದು ಡಾಟ್ ಇಡ್ಬೋದು ಅಂತ ಹೇಳಿ ಕೇಳಿದ್ರೆ ಇಡ್ಬೋದು, ಬಟ್ ಆರ್ಡರ್ ವೈಸ್ ಸಿಮೆಟ್ರಿಕಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಸಿಚುವೇಶನ್ ನಲ್ಲಿ ಫಸ್ಟ್ ಪೇರ್ ಮಾಡ್ತೀವಿ, ಮತ್ತೆ ಸಿಂಗಲ್ ಆಗಿ ಬರ್ತೀವಿ. ದೇರ್ ಇಸ್ ನೋ ರೂಲ್ ದಟ್ ಯು ಹ್ಯಾವ್ ಟು ರೈಟ್ ಇಟ್ ಇನ್ ದಿಸ್ ಒನ್. ಬಟ್ K shell ನಲ್ಲಿ ಅದು ಆಲ್ರೆಡಿ ಪೇರಿಂಗ್ ಫಾರ್ಮಲ್ ಇರುತ್ತೆ. ಇದನ್ನ ಡೀಟೇಲಿಂಗ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ SP-DF ಅಂತ ಹೇಳೋ ಕಾನ್ಫಿಗರೇಷನ್ಸ್ ವಿಲ್ ಗಿವ್ ಯು ಮೋರ್ ಕ್ಲಾರಿಟಿ. ದಟ್ ಐ ವಿಲ್ ಟೀಚ್ ಯು ಆಫ್ಟರ್ ಆಲ್ ದ ಚಾಪ್ಟರ್ಸ್ ಗೆಟಿಂಗ್ ಓವರ್. ಎಕ್ಸ್ಟ್ರಾ ಸಿಲೆಬಸ್ ಅದು, ಆಯ್ತಾ? ಈಗ ಲಿಥಿಯಂ ಕತೆ ನೋಡೋಣ ಏನು ಅಂತ ಹೇಳಿ. ಲಿಥಿಯಂ ಹ್ಯಾಸ್ 3 electrons, ಆಯ್ತಾ? ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? K shell ನಲ್ಲಿ 2, L shell ನಲ್ಲಿ 1. ನೋಡಿ, ಕೊನೆ ಎಲೆಕ್ಟ್ರಾನ್ಸ್ ಇವಾಗ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇಸ್ ನಾಟ್ 2, ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇಸ್ 1, ಬಿಕಾಸ್ L shell is the last shell. Electrons present in the last shell is called as valency electrons. ಅರ್ಥ ಆಯ್ತಾ? ಸೊ ಈ ಒಂದನ್ನ ನೀವಿವಾಗ ಲಿಥಿಯಂ ಅಂತ ಹೇಳಿ ಜಸ್ಟ್ 1 ಡಾಟ್ ಅಷ್ಟೇ ಬರೀತೀರಾ. ಮಕ್ಕಳೇ 3 ಡಾಟ್ ಏನಾದ್ರು ಬರ್ದ್ಬಿಟ್ರೆ ಪಟ್ ಅಂತ ಹೇಳಿ ಕೊಡ್ತಾರೆ ನಿಮ್ಮ ಟೀಚರ್. ಐ ಮೀನ್ ದೇ ಡೋಂಟ್ ಹಿಟ್ ಯು, ಹಿಟ್ಟಿಂಗ್ ಇಸ್ ನಾಟ್ ಗುಡ್. ಐ ವಾಸ್ ಆಸ್ಕಿಂಗ್, ಐ ವಾಸ್ ಟೆಲ್ಲಿಂಗ್ ಇನ್ ಟರ್ಮ್ಸ್ ಆಫ್ ಮಾರ್ಕ್. ಟಕ್ ಅಂತ ಹೇಳಿ ಮಾರ್ಕ್ ರಿಮೂವ್ ಮಾಡ್ತಾರೆ, ಆಯ್ತಾ? ಸೊ 3 dots ಬರಿಬೇಡಿ. ಲಿಥಿಯಂ ಇಸ್ 3 electrons, ಲೆಟ್ ಮಿ ರೈಟ್ 3 dots. ಟಿಕ್ 3 dots. ಪಟ್ ಅಂತ ಮಾರ್ಕ್ಸು ಹೋಗುತ್ತೆ ನಿಮಗೆ. ಸೊ ರೈಟ್ 1 dot ಬಿಕಾಸ್ ಲಿಥಿಯಂ ನಲ್ಲಿ 1 electron ಅಷ್ಟೇ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬೆರಿಲಿಯಂ 4 electrons. ಸೊ ಡಿಸ್ಟ್ರಿಬ್ಯೂಟ್ ದ ಎಲೆಕ್ಟ್ರಾನ್ 2 and 2. ಬೆರಿಲಿಯಂಗೆ ಇವಾಗ ಎಷ್ಟು ಡಾಟ್ಸ್ ಬರೀತೀರಾ? 2 dots. 2 dots. This is how you write. Correct. This is how you write electronic configuration. ಮ್ಯಾಮ್ ಇಷ್ಟ ಯಾಕೆ ಇನ್ನೂ ಹೇಳುವ? ನಿಮ್ಗೇನು ಬೇಕು? ಕ್ಲೋರಿನ್ ಬೇಕಾ? ಕ್ಲೋರಿನ್, ಆಕ್ಸಿಜನ್. ಕ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟು? 17. ಆಕ್ಸಿಜನ್ ಎಷ್ಟು? 8. 17 ಅನ್ನ ಹೇಗೆ ಬರೀತೀರಾ? 2 in K shell, 8 in L shell, 7 in M shell. 8 ಅನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? 2 in K shell, 6 in L shell. ಹಾಗಾಗಿ ಡಾಟ್ ಸ್ಟ್ರಕ್ಚರ್ ಆಫ್ ಕ್ಲೋರಿನಿಗೆ ಎಷ್ಟು ಡಾಟ್ ಅಥವಾ ಕ್ರಾಸ್ ಅನ್ನ ಹಾಕ್ತೀರಾ? 7 ಡಾಟ್. ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಲೈಕ್ ದಿಸ್: 1 2 3 4 5 6 7. or the same chlorine cross 1 2 3 4 5 6 7. So either dot or cross into mark nalli you can represent it. ಆಯ್ತಾ? ನಿಮ್ಮ ಚಾಯ್ಸ್ ಅದು. ಆಕ್ಸಿಜನ್ಗೆ ಎಷ್ಟು ಡಾಟ್ಸ್ ಹಾಕ್ತೀರಾ? ನೋಡಿ, ಲಾಸ್ಟ್ ಶೆಲ್ ನಲ್ಲಿ 6 ಇದೆ, ಹಾಗಾಗಿ 1 2 3 4 5 6 ಟುಗೆದರ್ ಪೇರ್ ಆಗಿ ಬರೀರಿ. ಇಟ್ ವಿಲ್ ಅವಾಯ್ಡ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ಫಾರ್ ಯು. ಮ್ಯಾಮ್ ಹೀಗೆ ಬರಿಬೇಕಾ? ಕೆನಾಟ್ ಐ ರೈಟ್ ಡೌನ್? ಬರಿಬೋದು, ಇಲ್ಲಿ ಬರಿಬೋದು. ಮ್ಯಾಮ್ ಇಲ್ಲೇ 3 ಬರಿಬೋದಾ? ಬರಿಬೇಡಿ. 3 ಎಲ್ಲ ಬರೀಲಿಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೊಂದು ಆರ್ಡರ್ ಇದೆ, ಆ ಆರ್ಡರ್ನ ಹಾಗೆ ಪ್ರಾಕ್ಟೀಸ್ ಮಾಡಿ. ಈಗ ನೈಟ್ರೋಜನ್ ಬಂದರೆ ನೈಟ್ರೋಜನ್ 7, ಓಕೆ, 2,5 ಅಂತ ಹೇಳಿ ಬರೀತೀರ. ಸೊ ನೈಟ್ರೋಜನಿಗೆ 1 2 3 4 5 ಈ ಥರನೇ ಬರೀರಿ. ಇದೇ ಥರ ಪ್ರಾಕ್ಟೀಸ್ ಮಾಡಿ. ಯಾಕೆ ಮೇಡಮ್ ಇಲ್ಲಿ ಈ ಥರನೂ ಬರಿಬಾರ್ದಾ? 2 2 2 2 1 ಅಂತ ಹೇಳಿ. ಸೊ ಬರೀಲಿಕ್ಕೆ ಮೀನಿಂಗ್ ಇರಲ್ಲ. ಯಾಕಿರಲ್ಲ ಅಂತ ಹೇಳಿದ್ರೆ, ಒಂದು ಸಣ್ಣ ಆರ್ಬಿಟ್ನಲ್ಲಿ ಯಾವಾಗಲೂ ಕೂಡ ಆರ್ಬಿಟಲ್ನಲ್ಲಿ ಯಾವಾಗಲೂ 2 ಎಲೆಕ್ಟ್ರಾನ್ಸ್ನ ಫಿಲ್ ಮಾಡ್ತೀವಿ. ಈ ಎಸ್ ಪಿ ಡಿ ಎಫ್ ಅಂತ ಹೇಳಿರುತ್ತಲ್ಲ, ಅದರೊಳಗಡೆ ಇದು ಸಬ್ಶೆಲ್ಸ್ ಆಗಿರುತ್ತೆ. ಅದರೊಳಗಡೆ ಆರ್ಬಿಟಲ್ಸ್ ಇರುತ್ತೆ. ಆ ಆರ್ಬಿಟಲ್ಸ್ನಲ್ಲಿ ಒಂದು ಬಾಕ್ಸ್ನಲ್ಲಿ 2 ಎಲೆಕ್ಟ್ರಾನ್ಸ್ ಅಂತ ಹೇಳಿ ಪೇರ್ ಮಾಡ್ತೀವಿ. ಕೆಲವೊಂದು ಸಲ ಅದು ಪೇರ್ ಆಗಲ್ಲ, ಸಿಂಗಲ್ ಆಗಿರುತ್ತೆ. ಇದೆಲ್ಲ ಹೈಯರ್ ಕ್ಲಾಸಸ್ನಲ್ಲಿ ನೀವು ಕಲಿತಾ ಹೋಗ್ತೀರಾ. ಅದಕ್ಕೆ ಹೇಳ್ತಾ ಇರೋದು, ಕಲಿತ ಮೇಲೆ ಬೇಕಾದರೆ ನಿಮಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಹೇಳ್ಕೊಡ್ತೀನಿ ನೋಡಿ. ಇದೇ ಥರ ಬರೀರಿ ನೈಟ್ರೋಜನಿಗೆ. ಅಕಸ್ಮಾತ್ ಈ ಥರ ಬರೆದ್ರಿ ನೀವು, ನೈಟ್ರೋಜನ್ ಬಂದಾಗ
1 2 3 4 5 ಮಾರ್ಕ್ಸ್ ಕಟ್ ಆಗುತ್ತಾ? ಮಾರ್ಕ್ಸ್ ಏನೂ ಕಟ್ ಆಗಲ್ಲ, ಬಟ್ ಕಾನ್ಸೆಪ್ಟ್ ಅಲ್ಲಿ ಅರ್ಥ ಆಗಿಲ್ಲ ಅಂತ ಹೇಳಿ ಅನ್ಸುತ್ತೆ. ಇಟ್ಸ್ ಓಕೆ ಸ್ಟೂಡೆಂಟ್ಸ್, 10th ಸ್ಟ್ಯಾಂಡರ್ಡ್ನಲ್ಲಿ ಇದ್ದೀರಾ, ಹಾಗಾಗಿ ಜಾಸ್ತಿ ಪ್ರೆಷರೈಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಡೀಟೇಲಿಂಗ್ ಆಗಿ ನಾವು ಡಾಟ್ ಸ್ಟ್ರಕ್ಚರ್ ಬರೀಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಆಲ್ಸೋ ದ ಕಾನ್ಸೆಪ್ಟ್ ನಿಮ್ಮ ಸಿಲೆಬಸ್ನಲ್ಲಿ ಅವರು ಕೊಡಲಿಲ್ಲ. ಹಾಗಾಗಿ ಹೈಯರ್ ಕ್ಲಾಸಸ್ನಲ್ಲಿ ನೀವು ಅದ್ರ ಬಗ್ಗೆ ಫೋಕಸ್ ಮಾಡ್ತೀರಾ. 11th ಆ್ಯಂಡ್ 12th ನೀವು ಅದನ್ನ ಇನ್ನೂ ಡೀಟೇಲಿಂಗ್ ಆಗಿ ಕಲಿತಾ ಹೋಗ್ತೀರಾ, ನೋ ವರೀಸ್. ಬಟ್ ರಿಮೆಂಬರ್, ನಾನು ಈ ಸಿಲೆಬಸ್ ಎಲ್ಲ ಮುಗಿದ ನಂತರ ಫೈನಲ್ ಆಗಿ ರಿವಿಷನ್ ಟೈಮ್ನಲ್ಲಿ ಹೋಗೋಕ್ಕಿಂತ ಮುಂಚೆ ಒಂದು ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಐ ವುಡ್ ಟೀಚ್ ಯು ಆಲ್ ದಿಸ್ ಥಿಂಗ್ಸ್. ಅವಾಗ ಅರ್ಥ ಆಗುತ್ತೆ ನಿಮಗೆ. ನಾನು ಮಾಡಲಿಲ್ಲ ಅಂದರೆ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ, ಮ್ಯಾಮ್ ವಿ ನೀಡ್ ದಿಸ್ ವಿಡಿಯೋ ಅಂತ ಹೇಳಿ. ಆಲ್ ರೈಟ್, ಸೊ ಯು ಅಂಡರ್ಸ್ಟುಡ್ ಹೌ ಟು ರೈಟ್ electron dot structure. Let me talk about ionic bonding. As I already told you in the story, few category of atoms, we call them as metals. Metals galu tend to lose electron. Which electron? Outermost electron. And you call them as what? Valence electron. They tend to lose those electrons. Other class or set of or category of elements ide. ಅವುಗಳದ್ದು ಆಟಮ್ಸ್ನ ನಾವು ನಾನ್ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಆ ಎಲಿಮೆಂಟ್ಸನ್ನು ನಾನ್ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ದೋಸ್ ನಾನ್ ಮೆಟಲ್ಸ್ ವಾಂಟ್ಸ್ ಟು accept electron in their final outermost shell. So one wants to lose, the other one wants to accept. Yake these both are losing and accepting? In order to achieve the stable configuration, most of the time octet configuration. So what do we write here? In order to achieve the octet configuration, there is a complete transfer of valency electron. So that results positive charge. For example, sodium is positive, chlorine is negative, and there exists a force of attraction between these oppositely charged ions. They got this charge because both of them wanted to achieve the configuration of octet. Now there exists a charge, alone force of attraction ide. ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಆ ಬಾಂಡನ್ನು, ಕೆಮಿಕಲ್ ಬಾಂಡನ್ನು ವಿ ಕಾಲ್ ಇಟ್ ಆಸ್ ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡ್. ಸೊ ವಾಟ್ ಯು ಮೀನ್ ಬೈ ಅಯಾನಿಕ್ ಬಾಂಡ್? ಬೇಸಿಕಲಿ ಇಟ್ ಈಸ್ ಅ complete transfer of valence electron from a metal atom to non-metal atom to achieve the inert gas configuration. So ಇದನ್ನ ಇನ್ನೊಂದು ಹೆಸರಲ್ಲಿ ಕರಿತೀವಿ electrovalent bond. How do we write this ionic bond for the formation of magnesium oxide? Step 1 is writing the cation. Magnesium, you write the electronic configuration. Initially it is an atom, ion alla. And you understand that it has two outermost electrons. So it will definitely lose those electrons. So losing, I should write it as plus 2 electron, which is going away. Now the configuration becomes 2,8, that is octet. Similarly, oxygen 2,6, it will accept the electron given by magnesium. Oxygen becomes 2 minus. So 2,6 ididu additional 2 electrons add martira, it becomes 2,8 here. So first you write the cation, magnesium loses 2, becomes 2 positive with 2 electron. Step 1 is always writing the cation. What is step 2? In step 2, you show that the formation of anion. Anion form ಆಗ್ತಾ ಇದೆ. Oxygen ಇದೆ, 2,6 ಇದೆ. ಇದು 2 electrons given by magnesium ಅನ್ನು accept ಮಾಡುತ್ತೆ and it becomes oxygen 2 minus. So first ಗೆ cation ತೋರಿಸ್ತೀರಾ, second step ನಲ್ಲಿ anion ತೋರಿಸ್ತೀರಾ. Third step ನಲ್ಲಿ again atomic state ನಲ್ಲಿ ಬರೀತೀರಾ magnesium 2,8 oxygen 2,6. You show the transfer of these 2 electron to one of the oxygen atom. ಹಾಗಾಗಿ ಮೆಗ್ನೀಷಿಯಮ್ಗೆ 2 ಪಾಸಿಟಿವ್ ಬರುತ್ತೆ, ಆಕ್ಸಿಜನ್ಗೆ 2 ಮೈನಸ್ ಬರುತ್ತೆ. ಜೊತೆಗೂ ಬರೀಬೋದು, ಇಷ್ಟೊಂದು ಗ್ಯಾಪ್ ಬೇಕು ಅಂತ ಹೇಳಿಲ್ಲ. ಟುಗೆದರ್ ಇಟ್ ಕಾನ್ಸ್ಟಿಟ್ಯೂಟ್ಸ್ ಮೆಗ್ನೀಷಿಯಮ್ ಆಕ್ಸೈಡ್ ಇನ್ ಅಯಾನಿಕ್ ಸ್ಟೇಟ್ 8,8 ಇರುತ್ತೆ, ಆರ್ ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಹೇಳಿ ನೀವು ಬರೀತೀರಾ. ಸೊ ವಾಟ್ ಇಸ್ ಇಂಪಾರ್ಟೆಂಟ್ ಹಿಯರ್, ದಿಸ್ ಡಾಟ್ಸ್ ಅನ್ನ ಪಕ್ಕಕ್ಕೆ ಹಾಕ್ತೀರಾ. ಅಲ್ಲಿ ಬೇಕಾದ್ರೆ ಕ್ರಾಸ್ ಫಾರ್ಮ್ನಲ್ಲಿ ಇಂಡಿಕೇಟ್ ಮಾಡಿ. ದ ಡಾಟ್ ಏನಿದೆ ಅದು ಆಕ್ಸಿಜನ್ದು ಎಲೆಕ್ಟ್ರಾನ್, ಕ್ರಾಸ್ ಏನು ಮಾಡಿರ್ತೀರಾ ಅದು electrons which are received from
ಮೆಗ್ನೀಷಿಯಂ. ಅರ್ಥ ಆಯ್ತಾ? ನೆಕ್ಸ್ಟ್, sodium chloride formation. How do we explain this? Sodium forms positive ion by losing this one electron. Step 1. Chlorine will form negative ion by accepting the electron given by sodium. Step 2. Chloride ಆಯಿತು. Accepting, so reactant side ನಲ್ಲಿ electrons ಬರೀತೀರಾ. Donating ಅಲ್ವಾ, losing ಅಲ್ವಾ, so product side ನಲ್ಲಿ electrons ಬರೀತೀರಾ. That is a difference. Third step ನಲ್ಲಿ ಏನು, ಸೋಡಿಯಂದು that one electron is going to be with the chlorine. So ಇಲ್ಲಿ ನೋಡಿ, cross indicates the chlorine's electron, dot indicates the sodium electron. ಎಲೆಕ್ಟ್ರಾನ್ಸ್ಗಳನ್ನ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಕ್ರಾಸ್ ಆರ್ ಡಾಟ್ ಎನಿ ಫಾರ್ಮ್ ತಗೊಳ್ಬೋದು. ಇಲ್ಲಿ ಫುಲ್ ಡಾಟ್ಸು ಕೂಡ ಬರಿಬೋದು ಅಥವಾ ಎಲ್ಲ ಕೂಡ ಕ್ರಾಸ್ ಆಗಿ ಕೂಡ ಬರಿಬೋದು. ಕಂಪಲ್ಸರಿ ಏನೂ ಇಲ್ಲ ಇದು ಹೀಗೇ ಬರಿಬೇಕು ಅಂತ ಹೇಳಿ. ನೌ ಟ್ರಾನ್ಸ್ಫರ್ ದಿಸ್ ಎಲೆಕ್ಟ್ರಾನ್, ಸೋಡಿಯಂ ಬಿಕಮ್ಸ್ ಪಾಸಿಟಿವ್, ಕ್ಲೋರೈಡ್ ಬಿಕಮ್ಸ್ ನೆಗೆಟಿವ್. ಸೊ ಈ ಡಾಟ್ ಏನಿದೆ ಅದು ಇಲೆಕ್ಟ್ರಾನ್ಸ್ ಗಿವನ್ ಬೈ ಸೋಡಿಯಂ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಸೋಡಿಯಂ ಬಿಕಮ್ಸ್ ನೆಗೆಟಿವ್. ಆ ನೆಗೆಟಿವ್ನ ಔಟ್ಸೈಡ್ ದ ಬ್ರಾಕೆಟ್ ಕೂಡ ಬರಿಬೋದು. ಸೊ ದಿಸ್ ಇಸ್ ಹೌ ಸೋಡಿಯಂ ಕ್ಲೋರೈಡ್ ಇಸ್ ಫಾರ್ಮ್ಡ್. ಟಾಕಿಂಗ್ ಅಬೌಟ್ ಮೆಗ್ನೀಷಿಯಂ, ಮೆಗ್ನೀಷಿಯಂ ಫಾರ್ಮ್ಸ್ ಇನಿಷಿಯಲಿ 2+, ನಿಮಗೆ ಗೊತ್ತಿದೆ, ಬಿಕಾಸ್ ದ ಕಾನ್ಫಿಗರೇಷನ್ ಇಸ್ 282. ಒನ್ಸ್ ಇಟ್ ಇಸ್ ಫಾರ್ಮಿಂಗ್ 2+, ಕಾನ್ಫಿಗರೇಷನ್ ಬಿಕಮ್ಸ್ ಜಸ್ಟ್ 28. 2 ಎಲೆಕ್ಟ್ರಾನ್ಸ್ನ ಅದು ಕಳ್ಕೊಂಡಿದೆ. ಕ್ಲೋರೈಡ್ 287 ಇತ್ತು, ಆಯ್ತಾ? ಅದು ಇವಾಗ Cl minus ಆಯಿತು by accepting one electron in the K shell, L shell, M shell. M shell ನಲ್ಲಿ it will accept one electron, it becomes Cl minus. Now magnesium cation, ಇಲ್ಲಿ I would write it as magnesium. So magnesium ಒಂದು electrons is going to the chlorine. 2 ಕ್ಲೋರಿನ್ ಇದೆ. ಯಾಕೆ? ಬಿಕಾಸ್ ಒಂದು ಕ್ಲೋರಿನಿಗೆ ಒಂದೇ ಎಲೆಕ್ಟ್ರಾನ್ಸ್ನ ಆಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಐ ಶುಡ್ ರೈಟ್ ಹಿಯರ್ 2 and 2 and 2. ಅರ್ಥ ಆಯ್ತಾ? ಒಂದು ಕ್ಲೋರಿನಿಗೆ 7 ಅನ್ನ 8 ಮಾಡಬೇಕಂತ ಹೇಳಿದ್ರೆ ಇಟ್ ಕ್ಯಾನ್ ಆಕ್ಸೆಪ್ಟ್ ಓನ್ಲಿ 1 ಎಲೆಕ್ಟ್ರಾನ್. ಇಫ್ ಯು ಹ್ಯಾವ್ ಟು ರೈಟ್ ಮೆಗ್ನೀಷಿಯಂ ಕ್ಲೋರೈಡ್, ದೆನ್ ಯು ಹ್ಯಾವ್ ಟು ಟೇಕ್ 2 ಕ್ಲೋರಿನ್, 2 ಎಲೆಕ್ಟ್ರಾನ್ಸ್, 2 ಕ್ಲೋರೈಡ್ ಅಯಾನ್. ಸಿಮಿಲರ್ಲಿ ಆ 2 ಕ್ಲೋರಿನ್ ಇದು 7 ಕ್ರಾಸ್ 1 2 3 4 5 6 7 1 2 3 4 5 6 7. ಸೊ ಇಷ್ಟನ್ನು ಕೂಡ ನೀವೇನು ಮಾಡ್ತೀರಾ, ಯು ವಿಲ್ ರೈಟ್ ಇಟ್ ಟುಗೆದರ್. ದೆನ್ ಯು ಶೋ ದ ಟ್ರಾನ್ಸ್ಫರ್. One of the valence electron of magnesium goes to one chlorine, the other one goes to the second chlorine. So chlorine becomes 2 negative. ಇಲ್ಲಿ 2 ಬರಿಬೋದು, 2 chlorine ಅಂತ ಹೇಳಿ ಇಂಡಿಕೇಟ್ ಮಾಡ್ಬೋದು. ಸೊ ಈ ಥರ ಬರೆದ್ರೆ ಆಟೋಮ್ಯಾಟಿಕಲಿ we should understand that there are 2 chloride ions which is carrying a negative charge. Finally this will form magnesium chloride. That's it. So this is how formation is happening. So let's see the activity part now. So ಈ activities ನಲ್ಲಿ they have taken 3 samples. ಆಯ್ತಾ? ಯಾವುದೆಲ್ಲ ಅದು? ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಅಯೋಡೈಡ್ and ಬೇರಿಯಂ ಕ್ಲೋರೈಡ್. ಈ 3 ಸ್ಯಾಂಪಲ್ಸ್ನ ತಗೊಳ್ತಾರೆ ಅವರು. ಸೊ ಈ 3 ಸ್ಯಾಂಪಲ್ಸ್ನ ತಗೊಂಡು ಸ್ಪ್ಯಾಚುಲಾದಲ್ಲಿ ಹೀಟ್ ಮಾಡ್ತಾರೆ. ಆವಾಗ ನೀವೇನು ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳೋದ್ರ ಬೇಸಿಸ್ ಮೇಲೆ ಕೆಲವೊಂದು ಕ್ವೆಶನ್ಸ್ ಇದೆ. ನೀವು ಅಲ್ಲಿ ಫ್ಲೇಮ್ ಕಲರನ್ನು ಅಬ್ಸರ್ವ್ ಮಾಡ್ಬೋದು. ಅದು ಬೆಂಕಿ ಹೊತ್ಬೇಕಾದ್ರೆ ಯಾವ ಕಲರ್ ಬರುತ್ತೆ ಉರಿಬೇಕಾದ್ರೆ, ಮೆಲ್ಟ್ ಆಗುತ್ತಾ, ಅದು ಬ್ರಿಟಲ್ ಇದೆಯಾ, ಸಾಲಿಡ್ ಇದೆಯಾ, ಕಲರ್ಸ್ ಏನು, ಇಂಥದ್ದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಆಕ್ಟಿವಿಟೀಸ್ನಲ್ಲಿ ಫಸ್ಟ್ ಪಾರ್ಟ್ನಲ್ಲಿ ಹೀಟ್ ಮಾಡ್ತಿದ್ದೀರಾ. ಸ್ಪ್ಯಾಚುಲಾ ಇಸ್ ನಥಿಂಗ್ ಬಟ್ ಅ ಸ್ಪೂನ್ ಟೈಪ್ ಆಫ್ ಆಪರೇಟಸ್ ವಿಚ್ ವಿ ಯೂಸ್ ಇನ್ ಕೆಮಿಸ್ಟ್ರಿ ಟು ಟೇಕ್ ಔಟ್ ದ ಕೆಮಿಕಲ್ಸ್ ಫ್ರಮ್ ಪರ್ಟಿಕ್ಯುಲರ್ ಕಂಟೈನರ್. ಹೀಟ್ ಮಾಡ್ತೀರಾ ಈ 3 ಐಟಮ್ಸನ್ನು. ಆವಾಗ ಫಸ್ಟ್ ಕ್ವೆಶನ್ ಕೇಳ್ತಾರೆ, ವಾಟ್ ಈಸ್ ದ ಫಿಸಿಕಲ್ ಸ್ಟೇಟ್ ಆಫ್ ದಿ ಸಾಲ್ಟ್. ಫಿಸಿಕಲ್ ಸ್ಟೇಟ್ ಏನು? ಸಾಲಿಡ್ ಅಲ್ವಾ? ಅದು ಹಾರ್ಡ್ ಆಗಿರುತ್ತೆ, ಜೊತೆಗೆ ಅದು ಬ್ರಿಟಲ್ ಕೂಡ. ಸೊ ಸಾಲಿಡ್, ಹಾರ್ಡ್, ಬ್ರಿಟಲ್. ನೆಕ್ಸ್ಟ್, take a small amount of a sample on a metal spatula and heat directly on the flame. Repeat with the other sample. ಫಸ್ಟಿಗೆ ಹೀಟ್ ಮಾಡಲ್ಲ, ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ತೀರಾ 3 ಸ್ಯಾಂಪಲನ್ನು. ನೀವು ಅದನ್ನು ಬೇಕಾದ್ರೆ ಹೀಗೆ ಸ್ಕ್ವೀಸ್ ಮಾಡಿ ಕೂಡ ನೋಡ್ಬೋದು. ಆಲ್ ದೋಸ್ 3 ಸ್ಯಾಂಪಲ್ಸ್ ಆರ್ ಸಾಲಿಡ್, ಹಾರ್ಡ್ ಆಗಿರುತ್ತೆ, ಬ್ರಿಟಲ್. ಬ್ರಿಟಲ್ ಅಂದರೆ ಬೇಗ ಪುಡಿ ಪುಡಿ ಆಗಿ ಹೋಗುತ್ತೆ. ಸ್ವಲ್ಪ ಏನಾದ್ರು ಕ್ರಿಸ್ಟಲ್ ತಗೊಂಡ್ರೆ, ಸೋಡಿಯಂ ಕ್ಲೋರೈಡ್ ಇದು ಕಲ್ಲುಪ್ಪು ಇದೆ ನೋಡಿ, ಆ ಕಲ್ಲುಪ್ಪು ಇದು ಕ್ರಿಸ್ಟಲ್ಸ್ ತಗೊಂಡ್ರೆ ಯು ಕ್ಯಾನ್ ಕ್ರಾಶ್ ಇಟ್. ಆಯ್ತಾ? ನಾಟ್ ಬೈ ಯೂಸಿಂಗ್ ಹ್ಯಾಂಡ್ ಬಟ್ ಬೈ ಯೂಸಿಂಗ್ ಎನಿ ಆಫ್ ದ ಸ್ಟೋನ್ ಅಥವಾ ಏನಾದರೂ ಹಾರ್ಡ್ ಮೆಟೀರಿಯಲ್ ಕ್ರಶ್ ಮಾಡ್ಬೋದು. ಸೊ ಕ್ರಶ್ ಮಾಡಿದಾಗ ಪುಡಿ ಆಗುತ್ತೆ. ಸೊ ಯು ಸೇ ಇಟ್ ಆಸ್ ಬ್ರಿಟಲ್ ಇನ್ ನೇಚರ್. ಈಗ ಅವ್ರು ಸೆಕೆಂಡ್ ಕ್ವೆಶನ್ ಕೇಳ್ತಾರೆ,
ಟೇಕ್ ಅ ಸ್ಮಾಲ್ ಅಮೌಂಟ್ ಆಫ್ ಸ್ಯಾಂಪಲ್ ಆನ್ ಅ ಮೆಟಲ್ ಸ್ಪ್ಯಾಚುಲಾ ಆ್ಯಂಡ್ ಹೀಟ್ ಡೈರೆಕ್ಟ್ಲಿ ಆನ್ ದ ಫ್ಲೇಮ್. ಈಗ ಫ್ಲೇಮಲ್ಲಿ ಹೀಟ್ ಮಾಡಿ. ನೀವು ಫ್ಲೇಮ್ ನೋಡಿರ್ತೀರಲ್ವಾ, LPG ಗ್ಯಾಸ್ ಉರಿಸ್ಬೇಕಾದ್ರೆ ಫ್ಲೇಮ್ ಡಿಫ್ರೆಂಟ್ ಕಲರ್ಸ್ನೆಲ್ಲ ಬರುತ್ತಲ್ವ, ಆ ಫ್ಲೇಮ್ನಲ್ಲಿ ನೀವು ಹೀಟ್ ಮಾಡ್ತೀರಾ. ಸೊ ಫ್ಲೇಮ್ನಲ್ಲಿ ಹೀಟ್ ಮಾಡಿದಾಗ ಏನು ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳೋ ಕ್ವೆಶನ್. ಫ್ಲೇಮ್ ಕಲರ್ಸ್ ಯಾವ ಥರ ಇರುತ್ತೆ ಇದನ್ನ ನಾವು ಇಲ್ಲಿ ಮಾಡಿ ತೋರ್ಸೋಕ್ಕಾಗಲ್ಲ, ಲ್ಯಾಬಿಗೆ ಹೋಗೋಣ ಎಲ್ಲರ ಜೊತೆಯಲ್ಲಿ, ಆವಾಗ ಮಾಡೋಣ. ಸೋಡಿಯಂ ಕ್ಲೋರೈಡ್ ಯೆಲ್ಲೋ ಕಲರ್ ಇರುತ್ತೆ, ಬೇಕಾದ್ರೆ ಮನೇಲಿ ಮಾಡಿ ನೋಡ್ಬೋದು ವಿತ್ ಯುವರ್ ಪೇರೆಂಟ್ಸ್ ಪರ್ಮಿಷನ್, ಆಯಿತಾ. ಸೋಡಿಯಂ ಕ್ಲೋರೈಡ್ ಇಸ್ ಯೆಲ್ಲೋ ಅಥವಾ ಆರೆಂಜಿಶ್ ಯೆಲ್ಲೋ ಆಗಿರುತ್ತೆ, ಆರೆಂಜ್ ಯೆಲ್ಲೋ ಅಂತಲೂ ನೀವು ಬರಿಬೋದು. ಪೊಟ್ಯಾಷಿಯಂ ಅಯೋಡೈಡ್ನ ನೀವು ಹೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ವಿಲ್ ಫಾರ್ಮ್ ವಾಯ್ಲೆಟ್ ಕಲರ್. ಅದೇ ಥರ ಬೇರಿಯಂ ಕ್ಲೋರೈಡನ್ನು ಹೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಗ್ರೀನ್ ಕಲರ್ ಇರುತ್ತೆ. ಇದು ನೀವೇನು ಮಾಡ್ತೀರಾ, ಅಬ್ಸರ್ವೇಷನ್ಸ್ನ ನೋಟ್ ಮಾಡಿಟ್ಕೊಳ್ಳಿ, ಅಂದರೆ ನಿಮ್ಮ ಮೆಮರಿಯಲ್ಲಿ ಇರಲಿ ಅಷ್ಟೇ. ಇದು ನಾನು ರಿಲೇಟೆಡ್ ಕೆಲವೊಂದು ಎಕ್ಸ್ಪೆರಿಮೆಂಟಲ್ ವೀಡಿಯೋನ ಶಾರ್ಟ್ಸ್ನಲ್ಲಿ ಮಾಡ್ತೀನಿ. ಐ ವಿಲ್ ಟ್ರೈ ಟು ಡೂ ಈ ಎಲ್ಲ ಸಾಲ್ಟದು ಫ್ಲೇಮ್ ಟೆಸ್ಟ್ ಯಾವ ಕಲರ್ ಕೊಡುತ್ತೆ ಅಂತ ಹೇಳಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ, ನೀವು ಅಲ್ಲಿ ಹೋಗಿ ರೆಫರೆನ್ಸ್ ತಗೊಳ್ಳಿ, ಆಯಿತಾ. ನೆಕ್ಸ್ಟ್, ಕಂಟಿನ್ಯೂಯಿಂಗ್ ದ ಸೇಮ್ ಆಕ್ಟಿವಿಟಿ. ವಾಟ್ ಡಿಡ್ ಯು ಅಬ್ಸರ್ವ್? ಏನು ಅಬ್ಸರ್ವ್ ಮಾಡಿದ್ರಿ? ಡಿಡ್ ದ ಸ್ಯಾಂಪಲ್ ಇಂಪಾರ್ಟ್ ಎನಿ ಕಲರ್? Yes, we just discussed about the color. Do these compounds melt? Obviously no. ಅಷ್ಟು ಈಸಿಯಾಗಿ ಮೆಲ್ಟ್ ಆಗಲ್ಲ ಅವರು. ಮೆಲ್ಟ್ ಆಗಿ ಲಿಕ್ವಿಡ್ ಆಗಲಿಕ್ಕೆ ದೇ ಆರ್ ನಾಟ್ ಕೋವ್ಯಾಲೆಂಟ್ ಕಂಪೌಂಡ್ಸ್, ದೇ ಆರ್ ಅಯಾನಿಕ್ ಕಂಪೌಂಡ್ಸ್. ಫ್ಲೇಮ್ ಕಲರ್ ಇತ್ತು ಯಾವುದು? ಸೋಡಿಯಂ ಕ್ಲೋರೈಡ್ಗೆ ಯೆಲ್ಲೋ ಕಲರ್, ಪೊಟ್ಯಾಷಿಯಂ ಅಯೋಡೈಡ್ ವಾಯ್ಲೆಟ್, ಬೇರಿಯಂ ಕ್ಲೋರೈಡ್ ಇಸ್ ಗ್ರೀನ್ ಅಲ್ವಾ. ಮೆಲ್ಟ್ ಆಯ್ತಾ? ಇಲ್ಲ. ಈಗ ಟ್ರೈ ಟು ಡಿಸಾಲ್ವ್ ದಿಸ್ ಸ್ಯಾಂಪಲ್ ಇನ್ ವಾಟರ್, ಆಲ್ಸೋ ಪೆಟ್ರೋಲ್ ಆ್ಯಂಡ್ ಕೆರೋಸಿನ್. ಮಾಡಿ ನೋಡೋಣ ಬೇಕಾದರೆ ಇದನ್ನು ಲ್ಯಾಬಲ್ಲಿ. ಪೆಟ್ರೋಲ್ ಮತ್ತು ಸ್ವಲ್ಪ ಕೆರೋಸಿನ್ ತಗೊಂಡು, ಆರ್ ದೇ ಸಾಲ್ಯುಬಲ್? ಇವುಗಳು ಸಾಲ್ಯುಬಲ್ ಆಗುತ್ತಾ? ಅಗೇನ್ ದಿ ಆನ್ಸರ್ ಇಸ್ ವಿತ್ ವಾಟರ್ ಎಸ್, ಬಟ್ ವಿತ್ ಪೆಟ್ರೋಲ್ ನೋ. ಈವನ್ ಇನ್ ಕೆರೋಸಿನ್ ದಿ ಆನ್ಸರ್ ಇಸ್ ನೋ. They are not soluble in kerosene or petrol, but they are soluble in water. Make a circuit and insert the electrodes. ಈ ಥರ ಸರ್ಕ್ಯೂಟ್ ಮಾಡಿಬಿಟ್ಟು 2 ಎಲೆಕ್ಟ್ರೋಡ್ ಗ್ರಾಫೈಟ್ ರಾಡ್ ತಗೊಂಡು ಈ ಸಾಲ್ಟ್ ಸೊಲ್ಯೂಷನ್ ತಗೊಳ್ಳಿ. ಈ ಸಾಲ್ಟ್ ಸೊಲ್ಯೂಷನ್ ಜಾಗದಲ್ಲಿ ಯು ಕ್ಯಾನ್ ಟೇಕ್ ಸೋಡಿಯಂ ಕ್ಲೋರೈಡ್, NaCl ತಗೊಳ್ಳಿ, ಅಥವಾ ಪೊಟ್ಯಾಷಿಯಂ ಅಯೋಡೈಡ್, ಅಥವಾ ಬೇರಿಯಂ ಕ್ಲೋರೈಡ್. ವಾಟ್ ಡು ಯು ಅಬ್ಸರ್ವ್? ಯು ಸಿ ದಟ್ ದ ಬಲ್ಬ್ ಇಸ್ ಗ್ಲೋಯಿಂಗ್. Why? Because when you dissolve them in the liquid, ions will start moving. There is a movement of ions. Mobility of ions ಇದೆ. ಪಾಸಿಟಿವ್ ಚಾರ್ಜು ಕ್ಯಾಟಯಾನ್ ಕಡೆಗೆ ಹೋಗುತ್ತೆ, ಕ್ಯಾಥೋಡ್ ಕಡೆಗೆ ಹೋಗುತ್ತೆ. ಒಂದು ಎಲೆಕ್ಟ್ರೋಡ್ ಕ್ಯಾಥೋಡ್ ಆಗಿರುತ್ತೆ, ದಿ ಅದರ್ ಒನ್ ಇಸ್ ಆ್ಯನೋಡ್ ಆಗಿರುತ್ತೆ. ಇಲ್ಲಿ ಸೋಡಿಯಂ ಕ್ಲೋರೈಡ್ ತಗೊಂಡ್ರೆ ಆ್ಯನೋಡ್ ಯಾವುದು? ಆ್ಯನಯಾನ್ ಯಾವುದು? ಕ್ಲೋರೈಡ್ ಅಯಾನ್. ಸೊ ಕ್ಲೋರೈಡ್ ಅಯಾನ್ ಇಸ್ ಮೂವಿಂಗ್ ಟುವರ್ಡ್ಸ್ ಆ್ಯನೋಡ್, ಸೋಡಿಯಂ ಅಯಾನ್ ಇಸ್ ಮೂವಿಂಗ್ ಟುವರ್ಡ್ಸ್ ಕ್ಯಾಥೋಡ್. ಸೊ 2 ಡಿಫ್ರೆಂಟ್ ಚಾರ್ಜಸ್ ಅಲ್ಲಿರುವ ಅಯಾನ್ಸ್ಗಳು ರೆಸ್ಪೆಕ್ಟಿವ್ ಎಲೆಕ್ಟ್ರೋಡ್ಸ್ ಕಡೆಗೆ ಮೂವ್ ಆಗುತ್ತೆ. ದೆರ್ ಇಸ್ ಅ ಮೂವ್ಮೆಂಟ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಆ್ಯಂಡ್ ಆಲ್ಸೋ ಸರ್ಕ್ಯೂಟ್ನಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇರುತ್ತೆ, ಬಿಕಾಸ್ ದೆರ್ ಇಸ್ ಅ ಎಲೆಕ್ಟ್ರಾನ್ ಥಿಂಗ್ ಬಿಟ್ವೀನ್ ದೀಸ್ ಟು. ಹಾಗಾಗಿ ದಿಸ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ವಾಟ್ ಡಿಡ್ ಯು ಅಬ್ಸರ್ವ್? ಟೆಸ್ಟ್ ದಿ ಅದರ್ samples too in this manner. What is your interference? Yes, salt solutions. Could be of sodium chloride, could be of potassium iodide, could be of barium chloride, do conduct electricity. So inference ಏನು? ಇಲ್ಲಿ ಬರಿತೀನಿ ನಾನು. Salt solution conduct electricity. That's it. Done. ಅರ್ಥ ಆಯ್ತಾ? Now I have something more. Examnally, if they ask you this question, explain the formation of Mg3N2. ಹೇಗೆ ಬರೀತೀರಾ? ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಹೇಗೆ ಬರೀತೀರಾ ನನ್ನ ಜೊತೆಗೆ? ಫಸ್ಟಿಗೆ ಏನು? ಸ್ಟೆಪ್ 1 ಕ್ಯಾಟಯಾನ್ ಬರೀರಿ. ಎಕ್ಸ್ಪ್ಲನೇಷನ್ಸ್ ಏನು ತಲೆ ಕೆಡಿಸ್ಕೊಳ್ಬೇಡಿ. ಫಸ್ಟಿಗೆ Mg ತಗೊಳ್ಳಿ. Mgದು ಕಾನ್ಫಿಗರೇಷನ್ ಏನು? ಅಟಾಮಿಕ್ ನಂಬರ್ ಇಸ್ 12 ಇನ್ ಯೋರ್ ಮೈಂಡ್ ಅದಿರಬೇಕು. 282, ಯಾಕೆಂದರೆ ಅದಕ್ಕೆ 12 ಇದೆ. 12ಅನ್ನು ಕೇಶಲ್ನಲ್ಲಿ 2 ಬರೀತೀರಾ, ಎಲ್ಲಲ್ಲಿ 8 ಬರೀತೀರಾ, ಎಮ್ನಲ್ಲಿ 2 ಬರೀತೀರಾ. ಸೊ 2 + 8 + 2 = 12. ಕ್ಯಾಲ್ಕುಲೇಷನ್ಸ್ನಲ್ಲಿ 282 ಬರೀತೀರಾ, ರೈಟ್?
ಲಾಸ್ಟ್ 2 ಇದೆ ಅಂತ ಹೇಳಿದರೆ ಫಸ್ಟ್ ಪುಟ್ ದಿ ಆರೋ ಮಾರ್ಕ್. ಆಮೇಲೆ ಮೆಗ್ನೀಷಿಯಮಿಗೆ +2 ಬರೀರಿ. ಯಾಕೆ? ದಿಸ್ 2 ಎಲೆಕ್ಟ್ರಾನ್ಸ್ನ ಕಳ್ಕೊಂಡಿದೆ, ಸೊ 2 ಪಾಸಿಟಿವ್ ಚಾರ್ಜ್ ಆಯಿತು. ಆ್ಯಂಡ್ ದಟ್ ಕಳ್ಕೊಂಡಿರುವ ಎಲೆಕ್ಟ್ರಾನ್ಸ್ನ ಸಪ್ರೇಟಾಗಿ ಬರೀತೀರ. ದಿಸ್ ಇಸ್ ಸ್ಟೆಪ್ 1. ಆಗಲಿಲ್ಲ, ಕಾನ್ಫಿಗರೇಷನ್ಸ್ ಇಲ್ಲೂ ಕೂಡ ಬರೀತೀರ. ಯಾಕೆ ಕಳ್ಕೊಳ್ತು? ಟು ಹ್ಯಾವ್ ದಿಸ್ N2 electrons, to have this octet configuration. Step 2. ನೈಟ್ರೋಜನ್ ತಗೊಳ್ಳಿ. ಆ 3-2 ತಲೆ ಕೆಡಿಸ್ಕೊಳ್ಬೇಡಿ ಪ್ಲೀಸ್. ನೈಟ್ರೋಜನ್ ತಗೊಳ್ಳಿ. ಎಷ್ಟು? 1 ನೈಟ್ರೋಜನ್ ಫಸ್ಟ್ ತಗೊಳ್ಳಿ. ಬರೀರಿ ಇಲ್ಲಿ ನೈಟ್ರೋಜನ್ದು ಅಟಾಮಿಕ್ ನಂಬರ್ ಎಷ್ಟು? 7. ಹೇಗೆ ಬರೀತೀರಾ? 2,5 ಬರೀರಿ ಇಲ್ಲಿ. 2,5 ಬರೆದ್ರಾ? ಈಗ ಏನು ಮಾಡ್ತೀರಾ? 5 ಇದೆ ಅಲ್ವಾ, 5ಅನ್ನು 8 ಮಾಡಬೇಕು ನೈಟ್ರೋಜನ್. ಎಷ್ಟು ಆ್ಯಡ್ ಮಾಡ್ತೀರಾ? 5ಗೆ ಎಷ್ಟು ಆ್ಯಡ್ ಮಾಡಿದ್ರೆ 8 ಆಗುತ್ತೆ? 3, 5, 6, 7, 8. ಸೊ ನೈಟ್ರೋಜನ್ ಇವಾಗ ಎಷ್ಟು ಎಲೆಕ್ಟ್ರಾನ್ಸ್ನ ತಗೊಳುತ್ತೆ? 3 ಎಲೆಕ್ಟ್ರಾನ್ಸ್. ನೈಟ್ರೋಜನ್ ಯಾವ ಚಾರ್ಜ್ ಬರುತ್ತೆ? 3-. ಕಾನ್ಫಿಗರೇಷನ್ ಏನಾಗಬೇಕು? 2-8. ನೋಡಿ ಡಿಫ್ರೆನ್ಸು. ಇಲ್ಲಿ 2-5 ಇತ್ತು, 3 ಎಲೆಕ್ಟ್ರಾನ್ಸ್ ತಗೊಳ್ತು, 2-8. ನಾವು ಯು ಕ್ಯಾನ್ ಆಸ್ಕ್ ಮಿ ಕ್ವೆಶ್ಚನ್, ಮ್ಯಾಮ್ ಮೆಗ್ನೀಷಿಯಂ ಬರೀ 2 ಕೊಡ್ತಾ ಇದೆ, ನೈಟ್ರೋಜನಿಗೆ 3 ಅಂತ ಹೇಳಿ ಬರೀತಾರಲ್ಲ, ಹೆಂಗೆ? ಇದನ್ನು ಮ್ಯಾಚ್ ಮಾಡಬೇಕು ಅಂದರೆ ಆ ಫಾರ್ಮುಲಾದಲ್ಲಿ ನೋಡಿ. ಈಗ ಮ್ಯಾಚ್ ಮಾಡ್ಬೇಕು ನೀವು. ಇವಾಗ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಮ್ಯಾಚ್ ಆಗ್ತಿಲ್ಲ. ಸೊ ಆಲ್ವೇಸ್ ಗೋ ವಿತ್ ಮಲ್ಟಿಪ್ಲೈಯಿಂಗ್ ದ ಎಂಟೈರ್ ಈಕ್ವೇಷನ್ಸ್ ವಿತ್ ದ ನಂಬರ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ದ ಫಾರ್ಮುಲಾ. 2 ಈಕ್ವೇಷನ್ಸ್ನ ಇವಾಗ ಮಲ್ಟಿಪ್ಲೈ ಮಾಡಿ. ಮೆಗ್ನೀಷಿಯಂ ಪಕ್ಕದಲ್ಲಿ ಎಷ್ಟಿದೆ? 3 ಇದೆ. ಸೊ ಫಸ್ಟ್ ಈಕ್ವೇಷನನ್ನು 3 2s ಇಲ್ಲೆಷ್ಟಾಯಿತು? 6 ಎಲೆಕ್ಟ್ರಾನ್ಸ್ ಬರೆದ್ರಿ. ಒಂದು ಮೆಗ್ನೀಷಿಯಮಿಗೆ ಎಷ್ಟು? 2 ಎಲೆಕ್ಟ್ರಾನ್ಸ್. ಸೊ ಒಂದು ಮೆಗ್ನೀಷಿಯಮನ್ನು ಇಟ್ಕೊಂಡ್ರೆ 2 ಎಲೆಕ್ಟ್ರಾನ್ಸನ್ನು ಅದು ಬಿಟ್ಕೊಡುತ್ತೆ. ಇಲ್ಲಿ ಎಷ್ಟು ಮೆಗ್ನೀಷಿಯಮ್ ಇದೆ? 3. ಸೊ ಇನ್ನೊಂದು ಮೆಗ್ನೀಷಿಯಮ್ 2 ಎಲೆಕ್ಟ್ರಾನ್ ಬಿಟ್ಕೊಡುತ್ತೆ, ಇನ್ನೊಂದು ಮೆಗ್ನೀಷಿಯಮ್ 2 ಎಲೆಕ್ಟ್ರಾನ್ಸನ್ನು ಬಿಟ್ಕೊಡುತ್ತೆ. ಟೋಟಲ್ ಎಷ್ಟಾಗಬೇಕು ಇಲ್ಲಿ? 6 ಎಲೆಕ್ಟ್ರಾನ್ಸ್ ತಾನೆ. ಹಾಗಾಗಿ ಇಲ್ಲಿ ಐ ಹ್ಯಾವ್ ರಿಟನ್ ನೌ 6 ಎಲೆಕ್ಟ್ರಾನ್. ಫಾರ್ಮುಲಾದಲ್ಲಿ ಅಗೇನ್ ಸಿ, ನೈಟ್ರೋಜನ್ ಪಕ್ಕ ಯಾವ ನಂಬರ್ ಇದೆ? 2 ಇದೆ, ಹೌದಾ? ಆಗ ಎಂಟೈರ್ ನೈಟ್ರೋಜನನ್ನು 2 ಇಂದ ಮಲ್ಟಿಪ್ಲೈ ಮಾಡಿ. 2 3s ಇಲ್ಲಿ ಏನಾಗಬೇಕು? 6 ಎಲೆಕ್ಟ್ರಾನ್ಸ್. ಇಲ್ಲಿ ಜಸ್ಟ್ 1 ಇದೆ, 1 2s 2. ಅರ್ಥ ಆಯ್ತಾ? ಸೊ 6 ಎಲೆಕ್ಟ್ರಾನ್ ಕೊಡೋದು ತಗೊಳ್ಳೋದು ಇವಾಗ ಮ್ಯಾಚ್ ಆಯ್ತು ನೋಡಿ. ಇದು ಗೊತ್ತಿರ್ಬೇಕು ನಿಮಗೆ. ಸೊ ಇಲ್ಲಿ ನಂಬರ್ಸ್ ಏನು ಕೊಡ್ತಾರೋ ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ ರೆಸ್ಪೆಕ್ಟಿವ್ ಈಕ್ವೇಷನ್ಸ್ ಜೊತೆ. ಸೊ ಇದಾದ ನಂತರ ಸ್ಟೆಪ್ 3 ಹೇಗೆ ಬರೀತೀರಾ? ಫಸ್ಟಿಗೆ ಜಸ್ಟ್ ಖಾಲಿ ಮೆಗ್ನೀಷಿಯಂ ಬರೀತೀರಾ. ಎಷ್ಟು ಮೆಗ್ನೀಷಿಯಂ? 3 ಮೆಗ್ನೀಷಿಯಂ, ಹೌದು ತಾನೆ? ಫಾರ್ಮುಲಾ ಏನಿತ್ತು ನೋಡಿ, Mg3N2. ಇದರಲ್ಲಿ ಎಷ್ಟು ಮೆಗ್ನೀಷಿಯಂ ಇದೆ? 3 ಇದೆ. ಬರೀರಿ. 1 2 1 2 1 2 282 282 282. ಫಸ್ಟಿಗೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ಸ್ ಬರ್ಕೊಳ್ಳಿ. ಕೊನೆಯಲ್ಲಿ ನಂಬರ್ 2 ಇರುತ್ತೆ. ಹಾಗಾಗಿ 2 ಡಾಟ್ಸನ್ನು ಎಲ್ಲ ಕಡೆಗೆ ಹಾಕ್ತೀರಾ. ಕರೆಕ್ಟಾ? ಹಾಂ. ಈಗ ಎಷ್ಟು ನೈಟ್ರೋಜನ್ ಇದೆ? 2. ಪ್ಲಸ್ ಮಾಡಿ 2 ನೈಟ್ರೋಜನ್ ಸಪ್ರೇಟಾಗಿ ಒಂದು ಮೇಲೆ ಒಂದು ಕೆಳಗಡೆ ಬರ್ಕೊಳ್ಳಿ. ನೈಟ್ರೋಜನ್ದು ಕಾನ್ಫಿಗರೇಷನ್ ಏನು? 2 5 2 5. ಆ 2 ಎಲೆಕ್ಟ್ರಾನ್ಸ್ನ ನಾನು ಇಲ್ಲಿ ಬರೆದೆ. 5ಅನ್ನು ಬೇಕಾದ್ರೆ ಹಿಂಗೆ ಬರ್ಕೊಳ್ಳಿ. ಈ ಥರ ಬರಿಬಾರ್ದು, ಬಟ್ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ, ತಪ್ಪಿಲ್ಲ, ಬರ್ಕೊಳ್ಳಿ ಆಯಿತಾ? ಈಗ ಒಂದು ಮೆಗ್ನೀಷಿಯಂ ನೈಟ್ರೋಜನಿಗೆ ಇಲ್ಲೊಂದು ಎಲೆಕ್ಟ್ರಾನ್ಸ್ ಕೊಡುತ್ತೆ, ಇಲ್ಲೊಂದು ಎಲೆಕ್ಟ್ರಾನ್ಸ್ ಕೊಡುತ್ತೆ. ಸೆಕೆಂಡ್ ಮೆಗ್ನೀಷಿಯಮ್ದು ಔಟ್ ಆಫ್ 2 1 ಎಲೆಕ್ಟ್ರಾನ್ಸ್. ನೋಡಿ ಇಲ್ಲಿ 2 ಇದೆ. ಎಷ್ಟಿದೆ? 2 ಇದೆ. ಯಾವುದರಲ್ಲಿ? ಸೆಕೆಂಡ್ ಮೆಗ್ನೀಷಿಯಮ್ನಲ್ಲಿ. ಆ 2ರಲ್ಲಿ 1 ಎಲೆಕ್ಟ್ರಾನ್ಸ್ ಫಸ್ಟ್ ನೈಟ್ರೋಜನಿಗೆ ಹೋಗುತ್ತೆ. ಸೊ ಹಾಗಾಗಿ ಟೋಟಲ್ ಎಲೆಕ್ಟ್ರಾನ್ಸ್ ಈ ನೈಟ್ರೋಜನಿಗೆ ಎಷ್ಟಾಯಿತು? 3. ಈಸಿ. ಅರ್ಥ ಆಯ್ತಾ? ಈಗ ಸೆಕೆಂಡ್ ನೈಟ್ರೋಜನಿಗೆ ಬರೋಣ. 5 ಇದೆ, 2 5 ಇದೆ. ಆ ನೈಟ್ರೋಜನ್ಗೆ ಒಳಗಡೆ ಆಸೆ ಇತ್ತು, ಅಯ್ಯೋ ದೇವ್ರೆ ನನಗೆ ಯಾರಾದರೂ 3 ಎಲೆಕ್ಟ್ರಾನ್ಸ್ ಕೊಡ್ಲಪ್ಪ ಅಂತ ಹೇಳಿ. ಮ್ಯಾಜಿಕ್ ಆಗುತ್ತೆ. ಹೇಗೆ? ದ ರಿಮೈನಿಂಗ್ 1 ಎಲೆಕ್ಟ್ರಾನ್ಸ್ ಟಿನ್ ಬರುತ್ತೆ ಇಲ್ಲಿ. ಒಂದಾಯಿತು. ನೆಕ್ಸ್ಟ್
ಈ 2 ಎಲೆಕ್ಟ್ರಾನ್ಸ್ ಟಿಡಿನ್ ಟಿಡಿಡಿಡಿಡಿನ್ 3 ಎಲೆಕ್ಟ್ರಾನ್ಸ್ ಆಯ್ತಾ. ಸೊ ನೈಟ್ರೋಜನ್ಗೆ ಆಲ್ರೆಡಿ ಎಷ್ಟಿತ್ತು, ಡಾಟ್ಸ್ಗಳು ಕನ್ಫ್ಯೂಷನ್ ಆಯಿತು. ನೈಟ್ರೋಜನ್ಗೆ ಆಲ್ರೆಡಿ ಎಷ್ಟಿತ್ತು ಎಲೆಕ್ಟ್ರಾನ್ಸು, 1 2 3 4 5 ಇತ್ತು. ಅದರಲ್ಲಿ 1 ಇಲ್ಲಿಗೆ ಬರುತ್ತೆ, ಇನ್ನು 2 ಇಲ್ಲಿಗೆ ಹೋಗುತ್ತೆ. ರಿಸಲ್ಟಿಂಗ್ ಏನು, 3 times ಮೆಗ್ನೀಷಿಯಮ್ 2 ಪಾಸಿಟಿವ್ ಚಾರ್ಜ್. ಯಾವುದೇ ಡಾಟ್ಸ್ ಹಾಕಬೇಡಿ, ಕೊಟ್ಟಾಯ್ತು, ಇನ್ನ ಡಾಟ್ ಏನಿಲ್ಲ ಅಲ್ಲಿ, 2 8 ಅಷ್ಟೇ ಹಾಕ್ತೀರಾ ಇಲ್ಲಿ ಆಯ್ತಾ. ನೆಕ್ಸ್ಟು ನೈಟ್ರೋಜನ್ ಎಷ್ಟು ಸಲ ಇದೆ ನೈಟ್ರೋಜನ್, 2 times ಇದೆ. ಏನು ಚಾರ್ಜ್ ಇದೆ ನೈಟ್ರೋಜನ್ಗೆ, 3 ನೆಗೆಟಿವ್ ಚಾರ್ಜ್. 3 ನೆಗೆಟಿವ್ ಚಾರ್ಜ್ ಅಲ್ಲಿ ನೀವು ಹಾಕ್ತೀರಾ, 1 2 3 4 5 ಇವಿಷ್ಟು ಇತ್ತು. 1 ಎಲೆಕ್ಟ್ರಾನು, 2 ಎಲೆಕ್ಟ್ರಾನು, 3 ಎಲೆಕ್ಟ್ರಾನು ರಿಸೀವ್ಡ್ ಫ್ರಮ್ ಮೆಗ್ನೀಷಿಯಮ್. ಸೊ ಈ ಕ್ರಾಸ್ ಏನು ಮಾಡಿದೀನಿ ನೋಡಿ, ಕ್ರಾಸ್ ಇದು ಎಲೆಕ್ಟ್ರಾನ್ಸ್ ರಿಸೀವ್ಡ್ ಫ್ರಮ್ ಮೆಗ್ನೀಷಿಯಮ್. ಸೊ ಹೀಗೂ ಬರಿಬೋದು, ಆರ್ ಜಸ್ಟ್ ಸಿಂಪಲ್ ಆಗಿ ಆ ಫಾರ್ಮುಲಾ ಏನು ಕೊಟ್ಟಿರ್ತಾರೆ ಅದನ್ನು ಹಾಗೆ ಡೈರೆಕ್ಟಾಗಿ ಬರೀರಿ. ಸೊ ಬೆಟರ್ ಏನು ಗೊತ್ತಾ ಮಕ್ಕಳೇ, ಇಲ್ಲಿ ಈ 2 ಹಿಂಗೆ ಬರೆಯೋದ್ರ ಬದಲು, ಯಾಕೆಂದರೆ ಇಟ್ ಈಸ್ ನಾಟ್ ಗುಡ್, ಇಲ್ಲೇ ಬರ್ಕೊಳ್ಳಿ 2 times ನೈಟ್ರೋಜನ್ ಅಂತ ಹೇಳಿ, ದಟ್ ಈಸ್ ಬೆಟರ್. ಇಲ್ವಾ 3 ಸಲ ಮೆಗ್ನೀಷಿಯಮ್ ಬರೀರಿ, 2 ಸಲ ನೈಟ್ರೋಜನ್ ಹೀಗೆ ಸ್ಪ್ಲಿಟ್ ಮಾಡಿ ಬರೀರಿ, ದ್ಯಾಟ್ಸ್ ಇಟ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ನನಗೆ ರಿಪ್ಲೈ ಮಾಡಿ ಕಮೆಂಟ್ನಲ್ಲಿ ಹೇಳಿ, ಮ್ಯಾಮ್ ನಂಗೆ ಅರ್ಥ ಆಗಲಿಲ್ಲ ಅಂತೇಳಿ. ಹೋಮ್ವರ್ಕ್ ಕ್ವೆಶ್ಚನ್ ಏನಂತ ಹೇಳಿದ್ರೆ, ಕ್ಯಾಲ್ಶಿಯಂ ಆಕ್ಸೈಡ್ದು ಫಾರ್ಮೇಷನನ್ನು ನೀವು ಬರೀಬೇಕು, ಅದು ದಟ್ ಈಸ್ ಯೋರ್ ಹೋಮ್ವರ್ಕ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್? ಫಸ್ಟ್ ಪಾಯಿಂಟ್, they are crystalline solids, they are very hard. Number 1, physical state you are talking about, they are crystalline solids. Second one, ಅವುಗಳಿಗೆ ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಇದೆ, ಆದ ಕಾರಣಕ್ಕೋಸ್ಕರ ಅವುಗಳು ಈಸಿಯಾಗಿ ಇವಾಪರೇಟ್ ಆಗಲ್ಲ. ಸೊ ಯು ಯೂಸ್ ಅ ಟೆಕ್ನಿಕಲ್ ವರ್ಡ್ ಕಾಲ್ಡ್ ಆಸ್ ನಾನ್ ವೊಲಟೈಲ್. ವೊಲಟೈಲ್ ಅಂತ ಹೇಳಿದ್ರೆ ಏನು, ಈಸಿಯಾಗಿ ಆವಿಯಾಗುವಂತಹ ಸಬ್ಸ್ಟೆನ್ಸ್. ನಾನ್ ವೊಲಟೈಲ್ ಅಂತ ಹೇಳಿದ್ರೆ ಈಸಿಯಾಗಿ ಆವಿ ಆಗಲ್ಲ. ಸೊ ನಾನ್ ವೊಲಟೈಲ್. ಅಯಾನಿಕ್ ಕಂಪೌಂಡ್ಸ್ ಕಂಡಕ್ಟ್ electricity when dissolved in water or melted. ಅದನ್ನ ಮೆಲ್ಟ್ ಮಾಡಿ ಹೀಟ್ ಮಾಡಿ ಸಿಕ್ಕಾಪಟ್ಟೆ ಹೈ ಟೆಂಪರೇಚರ್ನಲ್ಲಿ ಹೀಟ್ ಮಾಡಿ ಅದನ್ನೇನು ಲಿಕ್ವಿಡ್ ಆಗುತ್ತೆ ಅಂತ ಹೇಳುವ ಮೆಲ್ಟಿಂಗ್ ಸ್ಟೇಟ್ನಲ್ಲಿ ಕಂಡಕ್ಷನ್ ತಗೋತೀರಾ ಅಂದರೆ ಇಟ್ ಡಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಆರ್ ನೀರಿನಲ್ಲಿ ಕರಗಿಸಿ, ಅದಕ್ಕೆ ನಾವೇನು ಹೇಳ್ತೀವಿ, ಡಿಸಾಲ್ವ್ಡ್ ಇನ್ ವಾಟರ್ ಅಕ್ವಿಯಸ್ ಸೊಲ್ಯೂಷನ್, ಅಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಯೂಶ್ವಲಿ ವಾಟರ್ ಸಾಲ್ಯುಬಲ್ ಆಗಿರುತ್ತೆ, ಅಂದರೆ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ನಲ್ಲಿ ಸಾಲ್ಯುಬಲ್ ಅಲ್ಲ, ವಾಟರ್ನಲ್ಲಿ ಸಾಲ್ಯುಬಲ್. ಸೊ ಇನ್ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಆಲ್ಕೋಹಾಲ್, ಈಥರ್, ಆಸಿಟೋನ್, ಕಾರ್ಬನ್ ಡೈಸಲ್ಫೈಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಪ್ರತಿ ಒಂದು ಪ್ರಾಪರ್ಟೀಸನ್ನ ಡೀಟೇಲ್ ಆಗಿ ತಿಳಿತಾ ಹೋಗೋಣ. ಓಕೆ, ಸೊ ಇದನ್ನು ಅವ್ರು 3 ಮಾರ್ಕ್ಸಿಗೆ ಕೇಳ್ತಾರೆ, ಅವ್ರು 4 ಮಾರ್ಕ್ಸಿಗೆ ಕೇಳ್ತಾರೆ, ಅವ್ರು 5 ಮಾರ್ಕ್ಸಿಗೆ ಕೇಳ್ತಾರೆ ಅಂತ ಹೇಳಿದ್ರೆ ಡೂ ರೈಟ್ ದೀಸ್ ಪಾಯಿಂಟ್ಸ್. ಬಟ್ ಒಂದೊಂದು ಪಾಯಿಂಟ್ ಮೇಲೆ ಅವರು ರೀಸನಿಂಗ್ ಟೈಪ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಅಯಾನಿಕ್ ಕಂಪೌಂಡ್ಸ್ ಆರ್ ಯೂಶ್ವಲಿ ಕ್ರಿಸ್ಟಲೈನ್ ಸಾಲಿಡ್ಸ್ ಆ್ಯಂಡ್ ಹಾರ್ಡ್. ವೈ ದೇ ಶುಡ್ ಬಿ ಹಾರ್ಡ್? ಅದಕ್ಕೆ ಆನ್ಸರ್ ನಾವು ಬರಿತಾ ಹೋಗೋಣ. ಸೊ ಅಯಾನಿಕ್ ಕಂಪೌಂಡ್ಸ್ಗಳು ಹಾರ್ಡ್ ಯಾಕೆ ಅಂತ ಹೇಳಿದ್ರೆ, generally hard because of the strong force of attraction between the positive and negative ions. So also these compounds are brittle and break into pieces when pressure is applied. ಸುಮ್ಮನೆ ಹುಡಿ ಆಗಲ್ಲ, ಪ್ರೆಷರ್ ಅಪ್ಲೈ ಮಾಡಿದಾಗ ಪೀಸಸ್ ಆಗುತ್ತೆ. ಸೊ ಅವ್ರು ಕೇಳ್ತಾರೆ ವೈ ದೀಸ್ ಆರ್ ಹಾರ್ಡ್ ಆರ್ ವೈ ದೀಸ್ ಆರ್ ಕ್ರಿಸ್ಟಲೈನ್. ಕ್ರಿಸ್ಟಲೈನ್ ನಾ ಹೇಳ್ತೀನಿ ಆಮೇಲೆ ಯಾಕೆ ಅಂತೇಳಿ. ಯಾಕೆ ಹಾರ್ಡ್ ಆಗಿರುತ್ತೆ? ಬಿಕಾಸ್ ಆಫ್ ಸ್ಟ್ರಾಂಗ್ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅವುಗಳಿಗೆ ಯಾಕೆ ಕ್ರಿಸ್ಟಲೈನ್ ಅಂತ ಹೇಳಿದ್ರೆ, ಯೂಶ್ವಲ್ ಆಗಿ ಈ ಅಯಾನಿಕ್ ಕಂಪೌಂಡ್ಸ್ಗಳು ಸಿಂಗಲ್ ಮಾಲಿಕ್ಯೂಲ್, ಅಂದರೆ ಒಂದು ಸೋಡಿಯಂ ಒಂದು ಕ್ಲೋರಿನ್ ಅಂತ ಹೇಳಿ ಒಂದು ಕ್ಯಾಟಗರಿ ಥರ ಎಕ್ಸಿಸ್ಟ್ ಮಾಡೋದೇ ಇಲ್ಲ. ಈ ಒಂದು ಸೋಡಿಯಮಿಗೆ ಹಲವಾರು ಕ್ಲೋರೈಡ್ಸ್ ಕನೆಕ್ಷನ್ಸ್ ಇರುತ್ತೆ, ಹಾಗಿದ್ರೆ ಒಂದು ಕ್ಲೋರಿನಿಗೆ ಹಲವಾರು ಸೋಡಿಯಂ ಜೊತೆ ಕನೆಕ್ಷನ್ಸ್ ಇರುತ್ತೆ. ಸೊ ಈ ಕನೆಕ್ಷನ್ಸನ್ನು 3 ಡೈಮೆನ್ಷನಲ್ಲಿ ಈ ಥರ ಬರಿಬೋದು. ಸಿ, ಇಟ್ ಈಸ್ ಅನ್ ಅರೇ ಅಥವಾ ಒಂದು 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ಡಿಫರೆಂಟ್ ಆಟಮ್ಸ್. ಹೈಯರ್ ಕ್ಲಾಸಸ್ನಲ್ಲಿ ಓದ್ತೀರ 11th ಸ್ಟ್ಯಾಂಡರ್ಡ್ನಲ್ಲಿ ಈ ಥರ ಅದ್ರದ್ದು 3D ಡಯಾಗ್ರಾಮ್ ನೋಡ್ತೀರಾ ನೀವು. ಸೊ ಬಿಗರ್ ಆಟಮ್ಸನ್ನು ಕ್ಲೋರೈಡ್, ನೆಗೆಟಿವ್ ಆಟಮ್ಸ್ ಯಾವಾಗಲೂ ಬಿಗರ್ ಆಗಿರುತ್ತೆ ಕಂಪೇರ್ಡ್ ಟು ದ ಪಾಸಿಟಿವ್ ಆಟಮ್ಸ್.
ಸೊ ಇಲ್ಲಿ ಸೋಡಿಯಂ ಅಂತ ಹೇಳಿ ಬರಿಬೋದು. ನೋಡಿ, ಒಂದು ಸೋಡಿಯಂ ಇಸ್ ಕನೆಕ್ಟೆಡ್ ಟು ಕ್ಲೋರೈಡ್, 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 ಕ್ಲೋರೈಡ್. ಕರೆಕ್ಟಾ? ಇಲ್ಲೂ ಕೂಡ ನೋಡಿ, ಇಟ್ ಇಸ್ ಕನೆಕ್ಟೆಡ್ ಟು ಮಲ್ಟಿಪಲ್. ಹಾಗೆ ಇಲ್ಲಿ ಇಟ್ ಇಸ್ ಅ ನೆಟ್ವರ್ಕ್ ಅಲ್ವಾ, ತುಂಬ ಇರುತ್ತೆ. ಅದರಲ್ಲಿ ಒಂದು ಪಾರ್ಟ್ ಅಷ್ಟೇ ನಾನು ಕೊಟ್ಟಿದ್ದೀನಿ. ಇಂತಹ ಒಂದು ಸ್ಟ್ರಕ್ಚರ್ ತುಂಬ ಇರುತ್ತೆ, 1 ಬಿಲಿಯನ್ ಟ್ರಿಲಿಯನ್ ಟೈಮ್ಸ್ ಇರುತ್ತೆ. ಆಯಿತಾ? ಸೊ ಇಲ್ಲಿ ಒಂದು ಕ್ಲೋರಿನ್ ಇಸ್ ಕನೆಕ್ಟೆಡ್ ಟು ಹಿಂದೆ ಮುಂದೆ ಎಲ್ಲ ಕಡೆ. ಆ್ಯಂಡ್ ಇನ್ ದ ಪಿಕ್ಚರ್ ಇಲ್ಲಿ ಇಲ್ಲಿ ಇಲ್ಲಿ, ರೈಟ್? ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅಯಾನಿಕ್ ಕಂಪೌಂಡ್ಸ್ ಅಂತ ಹೇಳಬೇಕಾದ್ರೆ ಇಟ್ ಎಕ್ಸಿಸ್ಟ್ ಇನ್ ಅ ನೆಟ್ವರ್ಕ್ in which oppositely charged ions such as cations and anions are closely packed. Aita? And also each cation is surrounded by number of anions. Each anion is surrounded by different cations. So then they do not exist as single molecule like hydrogen, carbon dioxide. They always exist in a network. ಅಲ್ಲಿ ಒಂದು ಕ್ಯಾಟಯೋನಿಗೆ ಒಂದು ಆನಯಾನ್ ಅಂತ ಹೇಳಿ ಬರಲ್ಲ. ಸ್ಟ್ರಕ್ಚರ್ ತಗೊಂಡ್ರೆ ಫಾರ್ಮುಲಾದಲ್ಲಿ ನಮಗೇನು ಮಾಡೋಕ್ಕಾಗಲ್ಲ. ಸೊ ಒಂದು ಕ್ಯಾಟಯೋನಿಗೆ ಒಂದು ಆನಯಾನ್ ಅಂತ ಹೇಳೋ ಫಾರ್ಮುಲಾಸ್ ಬರೀತೀರ. ಬಟ್ ಅದ್ರದ್ದು ಸ್ಟ್ರಕ್ಚರ್ ತೆಗೆದು ನೋಡಿದ್ರೆ ಒಂದು ಕ್ಯಾಟಯಾನ್ ಇಸ್ ಸರೌಂಡೆಡ್ ಬೈ ಮೆನಿ ಆನಯಾನ್ಸ್. ಒಂದು ಆನಯಾನ್ ಇಸ್ ಸರೌಂಡೆಡ್ ಬೈ ಮೆನಿ ಕ್ಯಾಟಯಾನ್ಸ್. ಸೊ ಇನ್ಸ್ಟೆಡ್ ಆಫ್ ಸೇಯಿಂಗ್ ಮಾಲಿಕ್ಯುಲಾರ್ ಫಾರ್ಮುಲಾ, ಇಲ್ಲಿ ಫಾರ್ಮುಲಾ ಯೂನಿಟ್ ಅಂತ ಹೇಳೋ ವರ್ಡ್ನ ಯೂಸ್ ಮಾಡ್ತೀರಾ. ಸೋಡಿಯಂ ಕ್ಲೋರೈಡ್ ಅಂತ ಹೇಳುವಂಥದ್ದು ಒಂದು ಫಾರ್ಮುಲಾ ಯೂನಿಟ್ ಅಂತ ಹೇಳ್ತೀರಾ. ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ ಫರ್ದರ್. ಸೊ ಫಿಸಿಕಲ್ ಸ್ಟೇಟ್ ಬಂದಾಗ ನಾನು ಹೇಳ್ತಾ ಇದ್ದೆ, ನಿಮಗೆ ಗೊತ್ತಾಗಿದೆ ಅದು ಯಾಕೆ ಕ್ರಿಸ್ಟಲೈನ್ ಅಂತ ಹೇಳಿ. ಸೊ ವೈ ಇಟ್ ಇಸ್ ಕ್ರಿಸ್ಟಲೈನ್? ಕ್ರಿಸ್ಟಲ್ ಅಂತ ಹೇಳಿದರೆ ಏನು? ಈ ಒಂದು ಅರೇಂಜ್ಮೆಂಟ್ ಏನಿದೆ, ಅರೇಂಜ್ಮೆಂಟ್ ಆಫ್ ದಿಸ್ ಅಯಾನ್ಸ್ ಇನ್ ಸ್ಪೇಸ್. ಸ್ಪೇಸ್ ಅಂದರೆ ಜಾಗದಲ್ಲಿ XYZ ಕೋಆರ್ಡಿನೇಟ್ಸ್, ಇದು ಸ್ಪೇಸ್. ಈಗ ನನ್ನ ಮತ್ತು ಕ್ಯಾಮರಾದ ನಡುವೆ ಒಂದು ಜಾಗ ಇದೆ, ದ್ಯಾಟ್ ಇಸ್ ಸ್ಪೇಸ್. ಬಿಟ್ವೀನ್ ಯು ಆ್ಯಂಡ್ ಯೋರ್ ಫೋನ್ ದೇರ್ ಎಕ್ಸಿಸ್ಟ್ ಸಮ್ ಸ್ಪೇಸ್, ಅದು ಸ್ಪೇಸ್. ಆಯಿತಾ? ಮೇಲ್ಗಡೆ ಸ್ಪೇಸ್ ಅಲ್ಲ. ಸೊ ಈ ಸ್ಪೇಸ್ನಲ್ಲಿ ಸ್ಪೇಸ್ ಇಸ್ ನಥಿಂಗ್ ಬಟ್ ದ ವಾಲ್ಯೂಮ್ ಆಕ್ಯುಪೈಡ್ ಬೈ ಅ ಮ್ಯಾಟರ್. ಸೋಡಿಯಂ ಕ್ಲೋರೈಡ್ದು ಅಯಾನ್ಸ್ಗಳು ಏನು ಆಕ್ಯುಪೈ ಮಾಡುತ್ತೆ, ಅವುಗಳು ಯಾವ ಥರ 3 ಡೈಮೆನ್ಷನಲ್ಲಿ ನೆಟ್ವರ್ಕಲ್ಲಿ ಅರೇಂಜ್ ಆಗಿರುತ್ತೆ, ಅದನ್ನು ಕ್ರಿಸ್ಟಲ್ ಅಂತ ಹೇಳ್ತೇವೆ. ಕ್ರಿಸ್ಟಲ್ ಲ್ಯಾಟಿಸ್ ಅಥವಾ ಕ್ರಿಸ್ಟಲ್. ಆಯಿತಾ? ಸೊ ಅದು ಕ್ರಿಸ್ಟಲ್ ಯಾಕಿರುತ್ತೆ? ಬಿಕಾಸ್ ಆಫ್ ದಿಸ್ ಅರೇಂಜ್ಮೆಂಟ್. ಅರ್ಥ ಆಯ್ತಾ? Ionic points do have extremely high melting point. ಯಾಕೆ? Again the same reason, due to strong force of attraction. ಯಾವ ಲೆವೆಲ್ ನೋಡಿ, ಸೋಡಿಯಂ ಕ್ಲೋರೈಡ್ ಮೆಲ್ಟ್ ಆಗಬೇಕು ಅಂತ ಹೇಳಿದ್ರೆ 1074 ಕೆಲ್ವಿನಲ್ಲಿ ನೀವು ಹೀಟ್ ಮಾಡಬೇಕು. 1074 ಕೆಲ್ವಿನ್. ಆಯಿತಾ? ಇದರಲ್ಲಿ -273 ಮಾಡಿ ನಿಮಗೆ ಡಿಗ್ರಿ ಸೆಲ್ಸಿಯಸ್ ಸಿಗುತ್ತೆ. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ? ಆಲ್ಮೋಸ್ಟ್ ಒಂದು 800 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು ನಾವು. ಬಿಕಾಸ್ ಕೆಲ್ವಿನ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273, ಈ ಫಾರ್ಮುಲಾ ಅಲ್ವಾ? ಸೊ ಅವ್ರು ಕೆಲ್ವಿನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೀಟ್ ಮಾಡಬೇಕು ಅಂತ ಆ ಇಮ್ಯಾಜಿನೇಷನ್ ತಗೊಂಡು ಬರಬೇಕು ಅಂದರೆ ಜಸ್ಟ್ ಸಬ್ಟ್ರಾಕ್ಟ್ 273 ಫ್ರಮ್ ದಿಸ್ ವ್ಯಾಲ್ಯೂ. ಅವಾಗ ಅಕ್ಯುರೇಟ್ ವ್ಯಾಲ್ಯೂ ಗೊತ್ತಾಗುತ್ತೆ. 800 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೀಟ್ ಮಾಡಬೇಕು. 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬಾಯ್ಲಿಂಗ್ ವಾಟರ್ನೇ ನಮ್ಗೆ ತಡ್ಕೊಳಕ್ಕಾಗಲ್ಲ. 800 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸೋಡಿಯಂ ಕ್ಲೋರೈಡ್ ಮೆಲ್ಟ್ ಆಗುತ್ತಂತೆ. Just imagine how strong their force of attraction anta heli, right? So nam life nalli with whom do we have this kind of force of attraction? Definitely it is our parents sometimes, athwa namma best caretakers, sometimes our best friends, but no one comes greater than our parents konevargu kuda, right? All right, so it is very subjective. Let's come back to the concept. Ee ondu sodium chloride crystal tagondre, ಈ ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ ತಗೊಂಡ್ರೆ ಪ್ರತಿ ಎಲಿಮೆಂಟ್ಸಿಗೂ ಕೂಡ ಮೆಲ್ಟಿಂಗ್ ಪಾಯಿಂಟ್ ಆಸ್ ವೆಲ್ ಆಸ್ ಬಾಯ್ಲಿಂಗ್ ಪಾಯಿಂಟ್. ಮೆಲ್ಟ್ ಆಗಿ ಮತ್ತೆ ಅದು ಲಿಕ್ವಿಡ್ ಸ್ಟೇಟ್ನಲ್ಲಿ ಬಾಯ್ಲ್ ಆಗಬೇಕು ಅಂದರೆ ಫರ್ದರ್ ಯು ಹ್ಯಾವ್ ಟು ಸಪ್ಲೈ ದಿ ಎನರ್ಜಿ. ಯಾವ ಲೆವೆಲ್ ನೋಡಿ ಮಕ್ಕಳೆಲ್ಲ 1000, 800, 2000, 900, ಟೂ ಮಚ್ ಇಟ್ ಇಸ್. ದಟ್ ಈಸ್ ವೈ ಐ ಆಮ್ ಟೆಲ್ಲಿಂಗ್ ಯು, ಯಾಕೆ ಅವುಗಳಿಗೆ ಇಷ್ಟೊಂದು ಇರಬೇಕು ಫೋರ್ಸ್ ಆಫ್ ಅಟ್ರಾಕ್ಷನ್, ಇದು ಯಾಕೆ ಅವುಗಳಿಗೆ ಇಷ್ಟೊಂದು ಮೆಲ್ಟಿಂಗ್ ಪಾಯಿಂಟ್ಸ್ ಇರಬೇಕು? ಬಿಕಾಸ್ ಆಫ್ ದ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಎಷ್ಟು ಸ್ಟ್ರಾಂಗ್ ನೋಡಿ. Ionic compounds are not weak. They are even stronger. They are stronger than covalent compounds. Covalent compounds are weaker. ನಾವು ಕಲಿತೀವಿ ನೆಕ್ಸ್ಟ್ ಚಾಪ್ಟರ್ನಲ್ಲಿ. ಎಕ್ಸೆಪ್ಟ್ ಡೈಮಂಡ್. ಡೈಮಂಡನ್ನು ಬಿಟ್ಟರೆ, ಡೈಮಂಡ್ is only one allotrope in covalent compound which has highest melting point. Apart from that, it is this ionic compounds. Comparison ಬರಬೇಕಾದ್ರೆ they are very strong. ಆಯಿತಾ? ನೆಕ್ಸ್ಟ್ conduction. Do they conduct electricity? Yes. So metals tagondre, copper wire tagondre, say that if this is a copper wire, every atom, they are very closely packed, right, in solid.
ಸೊ ಎವ್ರಿ ಆಟಮ್ಸ್ ಇಲೆಕ್ಟ್ರಾನ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಮೆಟಲ್ಸ್ನಲ್ಲಿ, ಸಾಲಿಡ್ ಸ್ಟೇಟ್ನಲ್ಲಿ. ಸಾಲ್ಟ್ ತಗೊಂಡ್ರೆ ಇಟ್ ಇಸ್ ಅಯಾನ್ಸ್. sodium cation, chloride anion, or potassium cation, chloride anion. So sodium metal tagondre, just the sodium piece of metal tagondre, it does conduct electricity by electron. But sodium chloride anta helo salt tagondre, sodium ions, chloride ions together conduct electricity because of their movement. Solid state nali, they don't conduct electricity. There is no movement. When you melt, ಮೆಲ್ಟಿಂಗ್ ಟೈಮ್ನಲ್ಲಿ ಏನಾಗುತ್ತೆ, ಅವರ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಬ್ರೇಕ್ ಮಾಡ್ತೀರಾ. ದ ಹೀಟ್ ವಾಟ್ ಎವರ್ ಯು ಸಪ್ಲೈ ವಿಲ್ ಓವರ್ಕಮ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂಡ್ ದೇ ಸ್ಟಾರ್ಟ್ ಮೂವಿಂಗ್ ಅಂಡ್ ದಟ್ಸ್ ಹೌ ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. Read the statement. A solution of ionic compound in water has ions which move to opposite electrodes when electricity is passed through the solution. So ionic compounds in solid state do not conduct electricity. There is no movement, but in the solid state, molten state or in aqueous state, they do conduct electricity, right? Next, solution state nalli they do conduct again electricity, just like molten state or solution state nalli na already helide nimige, they conduct electricity. Melt agbekare enagutte, electrostatic force of attraction. Nima NCERT paragraph last line nalli ide nodi, properties of ionic compounds bandaga, electrostatic force of attraction between oppositely charged ion will overcome by the heat as a cause. ಅಂತ ಹೇಳಿದ್ರೆ ಏನು heat supply ಮಾಡ್ತೀರಾ that will finally break the force of attraction. That's how they start moving apart. Okay, so that's how they conduct electricity. So ಈ diagram is very important for your reference, very 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 important. ಕೇಳ್ತಾರೆ 2 marks ಗೆ. So they are soluble in water but insoluble in organic solvents such as ether, acetone, alcohol, benzene, kerosene, carbon disulfide, carbon tetrachloride. Ivedellavalu kuda different examples for organic solvent. Just like water, they are also liquid. Carbon disulfide is highly volatile liquid. The gaseous state nalle irutte most of the time. Water ಯಾಕೆ ವಾಟರ್ನಲ್ಲಿ ಸಾಲ್ಯುಬಲ್ ಆಗಬೇಕು? ಬಿಕಾಸ್ ವಾಟರನ್ನು ನೀವು ಹೀಗೆ ಬರಿಬೋದು. ಹೇಗೆ? ಆಕ್ಸಿಜನ್ ಹೈಡ್ರೋಜನ್ ಪ್ಲಸ್ ಇದು ವಾಟರ್ ಮಾಲಿಕ್ಯೂಲ್ಸ್ ಆಯ್ತಾ. ಸೊ ವಾಟರ್ ಮಾಲಿಕ್ಯೂಲ್ಸ್ ಸೋಡಿಯಂ ಅಯಾನ್ಸ್ ಮತ್ತು ಕ್ಲೋರೈಡ್ ಅಯಾನ್ಸನ್ನು ಸೆಪರೇಟ್ ಮಾಡುತ್ತೆ ಬೈ ಸರೌಂಡಿಂಗ್ ಟು ದ ಅಯಾನ್. ವಾಟರ್ ಮಾಲಿಕ್ಯೂಲ್ಸ್ ಎಷ್ಟು ಚಾಲು ಅಂದರೆ ಆಕ್ಸಿಜನ್ 2 ಹೈಡ್ರೋಜನನ್ನು ಹಿಂದೆ ಹಾಕಿಬಿಡುತ್ತೆ. ಆಕ್ಸಿಜನ್ ಹೇಳುತ್ತೆ ಹೈಡ್ರೋಜನ್ ಮಕ್ಕಳೇ ಹಿಂದೆ ಹೋಗಿ, ನನಗೆ ನೆಗೆಟಿವ್ ಚಾರ್ಜ್ ಇದೆ ಹಾಗಾಗಿ ಪಾಸಿಟಿವ್ ಹತ್ರ ನಾನು ಹೋಗ್ತೀನಿ ಅಂತ ಹೇಳಿ. ಬಟ್ ಈ ಕೇಸ್ನಲ್ಲಿ ಕ್ಲೋರೈಡ್ ಬಂದಾಗ 2 ಹೈಡ್ರೋಜನ್ ಅಯಾನ್ಸ್ ಫ್ರಮ್ ದಿ ವಾಟರ್, ಹೈಡ್ರೋಜನ್ ಅಯಾನ್ಸ್ connected to oxygen 2-. ಸೊ ಹೈಡ್ರೋಜನ್ ಅಯಾನ್ ಬರುತ್ತೆ ಎಲ್ಲಿ? ಯಾರ ಹತ್ರ? ಕ್ಲೋರೈಡ್ ಅಯಾನ್ ಹತ್ರ, Cl- ಹತ್ರ. ಸೊ ವಾಟರ್ನಲ್ಲಿ ಆಕ್ಸಿಜನ್ ಅಪ್ರೋಚ್ ಮಾಡುತ್ತೆ ಕ್ಯಾಟಯಾನನ್ನು, ವಾಟರ್ನಲ್ಲಿರುವ ಹೈಡ್ರೋಜನ್ ವೆಲ್ಕಮ್ ಮಾಡುತ್ತೆ ಆನಯಾನನ್ನು. ಕ್ಯಾಟಯಾನನ್ನು ಆಕ್ಸಿಜನ್ ವೆಲ್ಕಮ್ ಮಾಡಿದರೆ ಆನಯಾನನ್ನು ಯಾರು ವೆಲ್ಕಮ್ ಮಾಡ್ತಾರೆ? ಹೈಡ್ರೋಜನ್. ಸೊ ವಾಟರಲ್ಲಿ ಇಲ್ಲಿ ಆಕ್ಸಿಜನ್ ಸ್ವಲ್ಪ ದೂರ ಇರ್ತಾನೆ, ಹೈಡ್ರೋಜನ್ ಕನೆಕ್ಟೆಡ್ ಟು ಆಕ್ಸಿಜನ್ ಅವನು ಸ್ವಲ್ಪ ದೂರ ಇರ್ತಾನೆ, ಯಾಕೆಂದರೆ ನೆಗೆಟಿವ್ ಚಾರ್ಜ್ ರಿಪೆಲ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ನೋಡಿ, ಆಕ್ಸಿಜನ್ ಹ್ಯಾವಿಂಗ್ 2 ನೆಗೆಟಿವ್ ಚಾರ್ಜ್ ಇಸ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್. ಪಾಸಿಟಿವ್ ಚಾರ್ಜ್ ಇರುವ ಹೈಡ್ರೋಜನ್ ಸ್ವಲ್ಪ ದೂರ ಇರ್ತಾರೆ, ಪಾಸಿಟಿವ್ ರಿಪೆಲ್ ಆಗುತ್ತೆ ಅಂತ ಹೇಳಿ. ಬಟ್ ಒಟ್ಟಿನಲ್ಲಿ ವಾಟರಲ್ಲಿರುವಂತಹ ಆಪೋಸಿಟ್ ಚಾರ್ಜ್ ಅಯಾನ್ಸ್ಗಳು ನಮ್ಮ ಸಾಲ್ಟ್ನಲ್ಲಿರುವಂತಹ ರೆಸ್ಪೆಕ್ಟಿವ್ ಚಾರ್ಜಸ್ ಆಫ್ ಅಯಾನ್ಸ್ಗಳ ಜೊತೆ ಮಿಂಗಲ್ ಆಗುತ್ತೆ, ಕವರ್ ಆಗುತ್ತೆ. ವಿ ಕಾಲ್ ದಿಸ್ ಆಸ್ ಸಾಲ್ವೇಷನ್, ಹೈಡ್ರೇಷನ್. ಇದು ಅವುಗಳ ಎರಡನ್ನ ಸ್ಪ್ಲಿಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಪ್ಲಿಟ್ಟಿಂಗ್ ಅನ್ನು ಏನಂತ ಹೇಳಿ ಕರಿತೀರಾ? ಡಿಸೋಸಿಯೇಟ್ ಇಂಟು ಡಿಫರೆಂಟ್ ಅಯಾನ್ಸ್. ದಿಸ್ ಡಿಸೋಸಿಯೇಷನ್ ಹೆಲ್ಪ್ಸ್ ಇನ್ solubility actually helbekandre. So when sodium chloride is added to water, each sodium ion and chloride ion is surrounded by number of water molecules which also carries charge. Water molecules carry charge, gottide alva nimge. So ee tara form agutte, idu nimage bekagilla, this is just for your extra information. So that's it for this chapter. What did we do in this chapter? What did we learn in this chapter? We learned about hege electron dots anna bariyodu. For example,
If I ask you to write electron dot for potassium, first ಗೆ atomic number ಬರಿತೀರಾ, ಆಮೇಲೆ EC ಬರಿತೀರಾ 2881, ಆಮೇಲೆ ಲಾಸ್ಟ್ ಶೆಲ್ ಅಲ್ಲಿರುವ ಎಲೆಕ್ಟ್ರಾನ್ಸ್ ಅನ್ನ ಈದರ್ ಡಾಟ್ ಫಾರ್ಮ್ ನಲ್ಲಿ ಆರ್ ಕ್ರಾಸ್ ಫಾರ್ಮ್ ನಲ್ಲಿ ಇಂಡಿಕೇಟ್ ಮಾಡ್ತೀರಾ, ರೈಟ್? ಕ್ಯಾಲ್ಸಿಯಂ ಹೇಗೆ ಬರಿತೀರಾ? ಕ್ಯಾಲ್ಸಿಯಂ ಇಸ್ 22882 ಕ್ಯಾಲ್ಸಿಯಂ, ಟಡಾ, ದಟ್ಸ್ ಇಟ್. ಆರ್ ಕ್ರಾಸ್ ಫಾರ್ಮ್ ನಲ್ಲಿ ಕೂಡ ಬರಿಬೋದು. ಸೊ ಯು ಲರ್ನ್ಡ್ ಅಬೌಟ್ ಯಾಕೆ ಅಯಾನ್ಸ್ಗಳು ಫಾರ್ಮ್ ಆಗುತ್ತೆ, ಯಾಕೆ why sodium is for, why should I write sodium as Na plus, because 281 ಇರೋದು 28 ಆಗುತ್ತೆ. in order to achieve octet configuration, achieving octet configuration. ಯಾಕೆ ಕ್ಲೋರಿನ್ ಇದ್ದಿದ್ದು Cl ಮೈನಸ್ ಆಗುತ್ತೆ, 287 ಇದೆ. by accepting just one electron, ಈ 7 ಇರುವಂಥದ್ದು 288 ಆಗುತ್ತೆ. so in order to achieve the octet configuration, some will become positive, some will become negative. Carbon ಬಗ್ಗೆ I'll talk to you in the next lesson. ಆಯ್ತಾ? so we learned about this. ಅದೇ ಥರ ಹೇಗೆ ionic compoundsಗಳು ಫಾರ್ಮ್ ಆಗುತ್ತೆ. what do you mean by ionic bond? define ionic bond. Ionic bonds are those which is formed, ionic bond is a chemical bond which is formed by complete transfer. Very, very important, the word complete. Only in ionic it is completely. Either complete transfer of electrons in higher classes, very, very, very higher classes, you will learn that. Complete agi transfer madlikke sadhya illa anta heli. That like every bond will have both the characteristics anta heli. Ionic kuda, covalent kuda. So that you will learn later classes. Iga 10th standard nalli, no confusion. So every complete transfer of electron from metal to non-metal. What are the properties? Crystalline, solid, hard, brittle. Physical state aitu. Solubility bandaga soluble in water, insoluble in petrol, kerosene, carbon disulfide, carbon tetrachloride, alcohol, different organic solvents. ಅಷ್ಟೇ ಬರೀರಿ. ಮತ್ತು ಮೆಲ್ಟಿಂಗ್ ಪಾಯಿಂಟ್ ಬಂದಾಗ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಡ್ಯೂ ಟು ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬಂದು conductivity. They do conduct electricity because of the movement of ions. They do not conduct electricity in solid state, but only in liquid state, when we only in molten state or aqueous state. So whatever the energy we supply, it will overcome the force of attraction because of the heat we are providing, and they start moving. That's how in molten state they conduct electricity. And we discussed also about an activity. That's it for today's class. Meet you in the next week. So till then, thank you so much for watching my video. Bye bye. On the homework question kuda kottidini. Do it. Take care of your health.